ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 178ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. 177ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ ಈ ಕ್ರೀಡಾ ವಿಲಾಸ ಸಂಧಿ ಅಥವಾ ಸರ್ವ ಸ್ವಾತಂತ್ರ್ಯ ಸಂಧಿ 25 ಸಂಧಿ ಸಂಖ್ಯೆ, ಕೆಲವು ಕಡೆ 18. ಅದರ 12ನೇ ಪದ್ಯವನ್ನು ನೋಡಿ ಮುಗಿಸಿದ್ವಿ. 13ನೇ ಪದ್ಯದ ಸಾರ ಭಾಗವನ್ನು ಕೂಡ ನಾವು ನೋಡಿ ಮುಗಿಸಿದ್ದೆವು. 13ನೇ ಪದ್ಯವನ್ನು ಓದಿರಲಿಲ್ಲ, ಆದರೆ ಅದರ ಅರ್ಥವನ್ನೆಲ್ಲವನ್ನು ಕೂಡ ಕಳೆದ ದಿವಸವನ್ನೇ ಅವಲೋಕನ ಮಾಡಿ ಆಗಿತ್ತು. ಈ ಸಂಧಿ ಏನಿದೆ, ಈ ಸರ್ವ ಸ್ವಾತಂತ್ರ್ಯ ಸಂಧಿ, ಇದು 17ನೇ ಸಂಧಿ ಹಿಂದೆ ಒಂದು ಬಂದಿತ್ತು. ಆ 17ನೇ ಸಂಧಿಯಲ್ಲಿ ಹೇಳಿದಂಥ ಕೆಲವು ವಿಷಯಗಳನ್ನು ಮತ್ತೆ ದಾರ್ಢ್ಯಕ್ಕಾಗಿ ಪುನರಾವರ್ತನೆ ಮಾಡ್ತದೆ. ಅಲ್ಲಿರುವಂಥ ವಿಷಯಗಳನ್ನು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಸಂದರ್ಭ ಬಂದಾಗ ನಾವು ಅವಲೋಕನ ಮಾಡಬೇಕು. ಇವತ್ತಿನ ವಿಷಯಗಳು ನೋಡೋದಕ್ಕಿಂತ ಮೊದಲು ಕಳೆದ ದಿವಸ ಏನೇನಾಗಿತ್ತು ಅಂತ ಅನ್ನೋದನ್ನು ಇನ್ನೊಂದು ಬಾರಿ ಸಂಕ್ಷಿಪ್ತವಾಗಿ ಅನುವಾದ ಮಾಡ್ತೇನೆ. ಮತ್ತೆ ಕಳೆದ ದಿವಸ ನಮಗೊಂದೇನು ಪ್ರಶ್ನೆ ಬಂದಿತ್ತು, ಅದಕ್ಕೆ ಉತ್ತರನೂ ಕೂಡ ಸಿಕ್ಕಿದೆ. ಅದನ್ನು ಇವತ್ತಿನ ದಿವಸ ನೋಡೋಣ. ಭಗವಂತ ತನ್ನ ಸ್ವಾತಂತ್ರ್ಯವನ್ನು ಒಂದು ಅರ್ಧ ಸ್ವಾತಂತ್ರ್ಯವನ್ನು ಹೊರಗೆ ತೆಗೆದ. ಇಲ್ಲಿ ಅರ್ಧ ಸ್ವಾತಂತ್ರ್ಯ ಅಂತ ಈಗೆಲ್ಲ ಹೇಳ್ತಾರಲ್ಲ, ಇಲ್ಲಿ ಅರ್ಧ ಅಂತ ಅನ್ನೋದಕ್ಕೆ ಏನು ಶಬ್ದ ಹೇಳಬೇಕು, ನಿನ್ನೆ ನಾನು ಏನು ಅರ್ಥ ಹೇಳಬೇಕು, ನಿನ್ನೆ ಅದನ್ನು ನಾನು ಹೇಳಲಿಲ್ಲ, ನನಗೆ ಮರ್ತೋಗಿತ್ತದು. ಆದರೆ ಅದೊಂದು ಮುಖ್ಯ. ಭಗವಂತನ ಅಪಾರವಾದ ಸ್ವಾತಂತ್ರ್ಯ ಪೈಕಿ ಅರ್ಧ ಅಂದರೆ ಏನು? 100 ಅಂತಿದ್ರೆ ಮಾತ್ರ 100 ರೂಪಾಯಿದೆ ಅರ್ಧ ನನಗೆ ಕೊಡು ಅಂತಂದರೆ 50 ರೂಪಾಯಿ ನಿಮಗೆ ಕೊಡ್ಬೋದು, 1000 ಇದ್ದರೆ 500 ರೂಪಾಯಿ ನಿಮ್ಗೆ ಕೊಡ್ಬೋದು. ಅನಂತವಾದ ಸ್ವಾತಂತ್ರ್ಯದ ಪೈಕಿ ಅರ್ಧ ಅಂದ್ರೆ ಏನು? ಹಾಗಾಗಿ ಇಲ್ಲಿ ಅರ್ಧ ಅಂತಂದರೆ ಎಕ್ಸಾಕ್ಟ್ಲಿ ಅರ್ಧ ಅಂತ ಅಲ್ಲ. ಅದಕ್ಕೆ ಹಿಂದೊಂದು ಬಾರಿ ನಾನು ಈ ಮಹಾಭಾರತ ಪ್ರವಚನ ಮಾಡುವಾಗ ಹೇಳಿದ್ದೆ. ಅದನ್ನು ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕು. ಅರ್ಧ ಅನ್ನೋ ಶಬ್ದಕ್ಕೆ ಒಂದು ತುಣುಕು ಅಂತಲೂ ಅರ್ಥ ಇದೆ. ಅರ್ಧ ಅನ್ನೋ ಶಬ್ದಕ್ಕೆ ಅದು ಲಿಂಗ ನನಗೆ ಈಗಲೇ ನೆನಪಿಲ್ಲ. ಅರ್ಧ ಶಬ್ದವನ್ನು ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿದರೆ ಒಂದು ಅರ್ಥ, ಸ್ತ್ರೀಲಿಂಗ ನಪುಂಸಕ ಲಿಂಗದಲ್ಲಿ ಪ್ರಯೋಗ ಮಾಡಿದರೆ ಮತ್ತೊಂದು ಅರ್ಥ. ಇಂಥದೆಲ್ಲ ವ್ಯತ್ಯಾಸಗಳು ಸಂಸ್ಕೃತ ಭಾಷೆಯಲ್ಲಿದೆ. ಆ ಮಹಾಭಾರತ ಹೇಳುವಾಗ ನಾನು ಅಲ್ಲಿ ಹೇಳಿದ್ದೆ ಯಾವ ಲಿಂಗದಲ್ಲಿ ಪ್ರಯೋಗ ಮಾಡಿದ್ರೆ ಏನು ಅರ್ಥ ಅಂತೇಳಿ. ಅದರಲ್ಲಿ ಒಂದು ಏನಿದೆಯಲ್ಲ, ಯಾವುದೋ ಒಂದು ಲಿಂಗದಲ್ಲಿ ಪ್ರಯೋಗ ಮಾಡಿದರೆ ಸರಿಯಾಗಿ ಅರ್ಧ ಅಂತ ಅರ್ಥ. 100 ರೂಪಾಯಿಗೆ 50, 1000 ರೂಪಾಯಿಗೆ 500 ಹೀಗೆ. ಇನ್ನೊಂದು ಲಿಂಗದಲ್ಲಿ ಪ್ರಯೋಗ ಮಾಡಿದರೆ ಅರ್ಧ ಅನ್ನೋ ಶಬ್ದಕ್ಕೆ ತುಣುಕು ಅಂತ ಅರ್ಥ. ಈಗ ಅಲ್ಲೊಂದು ಉದಾಹರಣೆ ಕೂಡ ಕೊಟ್ಟಿದ್ದೆ ಇತ್ತು ನಾನು. ರಾಜ್ಯಾರ್ಧಂ ಸಮಧಿ ಸಮರ್ಪಯಾಂ ಬಭೂವ. ಆಚಾರ್ಯರು ಉತ್ತರ ಭಾರತ ಪ್ರವಾಸಕ್ಕೆ ಹೊರಟಿದ್ರು ಶಿಷ್ಯರ ಜೊತೆ. ಅಲ್ಲಿ ಹಿಂದೂ ಮುಸಲ್ಮಾನ್ ದೊರೆಗಳ ನಡುವೆ ಕಾಳಗ ನಡೆದಿತ್ತು. ಅಲ್ಲಾವುದ್ದೀನ್ ಖಿಲ್ಜಿಯ ಅಂತ ರಾಜನ ಹೆಸರು ಹೇಳ್ತಾರೆ. ಅದು ಹೌದೋ ಇಲ್ಲೋ ಗೊತ್ತಿಲ್ಲ, ಅದಿನ್ನೂ ಅಷ್ಟು ನಿಶ್ಚಿತವಾಗಿರುವಂಥ ವಿಷಯ ಏನಲ್ಲ ಅದು. ಅದೇನೇ ಇರಲಿ, ಈ ಆಚಾರ್ಯರಲ್ಲಿ ಹೋದಾಗ ಅಲ್ಲಿ ನದಿ ದಾಟಲಿಕ್ಕೆ ಏನೂ ಅನುಕೂಲ ಇದ್ದಿದ್ದಿಲ್ಲ. ದೋಣಿಗಳ ಸಂಚಾರವನ್ನು ಪ್ರತಿಬಂಧ ಮಾಡಿಬಿಟ್ಟಿದ್ರು. ಆದರೆ ಆಚಾರ್ಯರು ಹೆದರಲಿಲ್ಲ. ತಾವೇನು ಮಾಡಿದ್ರು ಅಂತಂದರೆ, ತಮ್ಮ ಶಿಷ್ಯರಿಗೊಬ್ಬರಿಗೆ ತನ್ನ ಬಟ್ಟೆ ಹಿಡ್ಕೊ ಅಂತ ಹೇಳಿದ್ರು. ಅವ್ರ ಶಿಷ್ಯ ಹಿಂದಿನ ಬಟ್ಟೆ ಹಿಡ್ಕೊಂಡ. ಹೀಗೆ ಒಂದು 10-15 ಶಿಷ್ಯರೆಲ್ಲ ಪರಸ್ಪರ ಹಿಂಗೆ ಬಟ್ಟೆ ಹಿಡ್ಕೊಂಡು ಆ ನದಿ ಮೇಲೆ ಆಚಾರ್ಯರ ಬಲದಿಂದ ನಡ್ಕೊಂಡು ಹೋಗಿಬಿಟ್ರು. ಆ ಕಡೆ ಶಿಷ್ಯರಿಗೆ ಗಾಬರಿ. ಆ ಕಡೆ ಸೈನಿಕರಿದ್ರಲ್ಲ ಇನ್ನೊಂದು ತೀರದಲ್ಲಿ, ಕಾಲಿಡಬೇಡ್ರಿ ಮೂರ್ಖರು, ಕೊಂದು ಹಾಕಿಬಿಡ್ತೇವೆ ನಿಮ್ಮನ್ನ, ಇಲ್ಲಿ ಬರಬೇಡ್ರಿ ಅಂತ ಅವ್ರು ಬೆದರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಚಾರ್ಯರು ಬೆದರಲಿಲ್ಲ. ಅವ್ರಿಗೆ ಹೇಳಿದ್ರು, ನಜಡಾ ಜಲೇ ಪತತ ಸಾಹಸಾದ ಹೋ ನ ಭಯಂ ವಿಹೋ ಬಹುತಯಾ ಬಹೋರ್ಜನಾತ್ ಭವತಾಂ ಪತಿಂ ಶಿತಿಪತಿಂ ದಿದೃಕ್ಷವಃ ಪ್ರತಿಯಾಮ ಕೇನ ಕಲಹಂ ಚಿಕೀರ್ಷಥ ಅಂತ ಆಚಾರ್ಯ ಹೇಳಿದರು. ನಮ್ಮ ಬಗ್ಗೆ ನೀವು ಹೆದರಬೇಡ್ರಿ, ನಾವೇನು ನೀರಿನಲ್ಲಿ ಬೀಳೋಲ್ಲ. ನಮ್ಮನ್ನು ಕೊಲ್ಲಿಕ್ಕೆ ಅಂತ ನೀವೇನು ಅವಸರ ಮಾಡಿದ್ರೆ ನೀವೇನು ನೀರಿನಲ್ಲಿ ಬಿದ್ದು ಸತ್ತೋಗ್ಬಿಡ್ತೇನೆ, ಮೂರ್ಖರೇ ಅಲ್ಲೇ ನಿಲ್ರಿ. ನೀವು ಭಾಳ ಜನ ಇದ್ದೀರಿ, ನಾವೆಷ್ಟು ಜನ ಸನ್ಯಾಸಿಗಳು, ಒಂದು 10-15 ಜನ ಶಿಷ್ಯರು, ಗೃಹಸ್ಥ ಶಿಷ್ಯರೆಲ್ಲ ಸೇರಿ. ನಾವು ಬಹಳ ಜನ ಕಡಿಮೆ ಜನ ಇರೋದ್ರಿಂದ ಹೆಚ್ಚು ಜನ ಇರುವಂಥ ನಿಮಗೆ ನಮ್ಮಿಂದ ಭಯ ಇಲ್ಲ. ನಿಮ್ಮ ರಾಜನನ್ನು ನೋಡಿಕೊಂಡು ನಾವು ಮುಂದೆ ಹೋಗ್ತೀವಿ. ಹಾಗಾಗಿ ಯಾಕೆ ಜಗಳ ಮಾಡ್ತೀರಿ ಅಂತ ಆಚಾರ್ಯ ಹೇಳಿದರು. ಅವ್ರಿಗೆ ಗಾಬರಿ ಸೈನಿಕರಿಗೆ. ಅಂತೂ ಆಚಾರ್ಯರು ಅದನ್ನು ದಾಟಿದ್ರು, ಆ ಕಡೆ ಹೋದರು. ಆ ರಾಜನಿಗೆ ಆಶ್ಚರ್ಯ. ಗಾಂಭೀರ್ಯಂ ಗಿರಮಥ ದೇಶಕಾಲಯುಕ್ತಂ ಯೋಸೌ ದೇವೋ ವಿಶ್ವದೀಪ ಪ್ರದೀಪ್ತ ಕುರ್ಮಃ ಸರ್ವಂ ತತ್ಪರಾನುಗ್ರಹೇಣ ಯಾವಸ್ತಾವತ್ ಪೂರ್ಣಮಾಚಾಮುದೀಶೀಂ ಅಂತ ಆಚಾರ್ಯವನಿಗೆ ಉತ್ತರ ಹೇಳಿದರು. ಯೋಸೌ ದೇವೋ ವಿಶ್ವದೀಪ ಪ್ರದೀಪ್ತ, ಮೇಲೆ ಒಬ್ಬ ಜಗತ್ತಿಗೆಲ್ಲ ಬೆಳಕು ಕೊಡುವ ದೇವರಿದ್ದಾನಲ್ಲ,
ಕುರ್ಮಸ್ಸರ್ವಂ ತತ್ಪರಾನುಗ್ರಹೇಣ. ನೀವು ಹೇಗೆ ದಾಟಿ ಬಂದ್ರಿ ದೋಣಿ ಇಲ್ಲದ ನದಿಯನ್ನು ಅಂತಂದ್ರೆ ಅವನ ಪರಾನುಗ್ರಹ ನಮಗಿದೆ. ಸಣ್ಣ ಸಣ್ಣ ಅನುಗ್ರಹ ಅಲ್ಲ, ದೊಡ್ಡ ಅನುಗ್ರಹ ನಮಗಿದೆ. ಹಾಗಾಗಿ ದಾಟಿ ಬಂದೆವು. ನಾವು ಇನ್ನು ಉತ್ತರ ದಿಕ್ಕಿಗೆ ಹೋಗೋರಿದ್ದೇವೆ, ಉತ್ತರ ದಿಕ್ಕಿಗೆ ಪ್ರವಾಸ ಮಾಡೋರಿದ್ದೇವೆ ಅಂತ ಆಚಾರ್ಯ ಹೇಳಿದರು. ಅವನಿಗೆ ಆಶ್ಚರ್ಯ, ಅವನ ಭಾಷೆಯಲ್ಲೇ ಹೇಳಿದ್ರಂತೆ. ಅವನ ಭಾಷೆ, ಅವನ ದೇಶಕಾಲಕ್ಕೆ ಹೊಂದಾಣಿಕೆ ಆಗುವಂಥ ಮಾತು, ಅವ್ರ ಗಾಂಭೀರ್ಯಂ ಗಿರಮಪಿ ದೇಶಕಾಲಯುಕ್ತಾಂ, ದೇಶಕಾಲಕ್ಕೆ ಹೊಂದಾಣಿಕೆ ಆಗುವಂಥ ಮಾತು, ಇದನ್ನೆಲ್ಲ ಕೇಳಿ ಅವನಿಗೆ ಆಶ್ಚರ್ಯ. ರಾಜ್ಯಾರ್ಧಂ ಸಮತಿ ಸಮರ್ಪಯಾಂ ಬಭೂವ, ಒಂದು ರಾಜ್ಯಾರ್ಧವನ್ನೇ ಕೊಟ್ಟುಬಿಟ್ಟ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ವಸ್ತುತಃ ಅಲ್ಲಿ ರಾಜ್ಯಾರ್ಧ ಅಂದರೆ ಅವನು ಇಡೀ ರಾಜ್ಯದ ಒಂದು ಅರ್ಧ ಭಾಗ ಅಂತ ಅರ್ಥ ಅಲ್ಲ. ವಸ್ತುತಃ ಯಾವ ರಾಜನು ಯಾರಿಗಾರೊಬ್ಬರು ಸಾಧು ಸಂತರ ಬಗ್ಗೆ ತೃಪ್ತನಾದರೆ, ಬಹಳ ಗೌರವ ಬಂದರೆ ಜಹಗೀರು ಅಂತ ಕೊಡ್ತಾರೆ. ಯಾವುದೊಂದು ಕೆಲವು ಗ್ರಾಮಗಳು ಅಂತ ಇಂಥದ್ದು. ನಿಮಗೆ ಒಂದು ರಾಜ್ಯಾರ್ಧ ಕೊಡ್ತೀನಿ, ಒಂದು ತುಣುಕು ಕೊಡ್ತೀನಿ, ಇಲ್ಲೇ ಮಠ ಕಟ್ಕೊಂಡಿರ್ರಿ ಅಂತ ಅವನು. ನಮ್ಗೇನಾದ್ರು ಬೇಕಾಗಿಲ್ಲ, ನಾವು ಮುಂದೆ ಹೋಗ್ತೀವಿ ಅಂತ ಇವ್ರು ಮುಂದೆ ಹೋಗಿಬಿಟ್ರು. ತಗೊಳ್ಳಿಲ್ಲ ಆಚಾರ್ಯ ಅವರು ಅಂತ ಅವ್ರ ಜೀವನ ಚರಿತ್ರೆಯಲ್ಲಿದೆ. ರಾಜ್ಯಾರ್ಧ ಅನ್ನೋದಕ್ಕಾಗಿ ಇದನ್ನು ಹೇಳಿದೆ. ಹಾಗಾಗಿ ಅರ್ಧ ಅನ್ನೋದಕ್ಕೆ ಹೀಗೆ ಅರ್ಥ ಮಾಡಬೇಕು. ಇಲ್ಲೆಲ್ಲ ಕಡೆ ಅರ್ಧ ಅಂತಲೇ ಬರೆದಿದ್ದಾರೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಅದು ಅರ್ಧ ಅಂದ್ರೂ ಅರ್ಧ ಅಲ್ಲ. ಭಗವಂತನ ಅನಂತವಾದ ಸ್ವಾತಂತ್ರ್ಯದ ಪೈಕಿ ಅರ್ಧ ಅಂದ್ಬಿಟ್ರೆ ಅದಕ್ಕೆ ಅರ್ಥವೇ ಇದ್ದಂಗೆ ಆಗಿಬಿಡ್ತದೆ. ಹಾಗಾಗಿ ಅರ್ಧ ಅಂತ ಅನ್ನೋದಕ್ಕೆ ನಿಮ್ಮ ಪುಸ್ತಕದಲ್ಲೂ ಕೂಡ ತುಣುಕು ಅಂತ ಅರ್ಥ ಬರ್ಕೊಳ್ಳೋದು ಯೋಗ್ಯ. ನಾನೇನೇನು ಇವೆಲ್ಲ ಹೇಳ್ತೇನಲ್ಲ, ಅವನ್ನೆಲ್ಲ ಪೆನ್ನಿಂದ ಬರ್ಕೋಬೇಕು, ಪೆನ್ಸಿಲ್ನಿಂದ ಬರ್ಕೋಬೇಕು ನೋಡ್ರಿ. ಅಂತೂ ಇದನ್ನೆಲ್ಲ ಹೇಳುವಾಗ, ತಿಳ್ಕೊಳ್ಳುವಾಗ ಎಲ್ಲ ತುಣುಕು ಅಂತ ಅರ್ಥ ಬರ್ಕೊಳ್ಳೋದು ಹೆಚ್ಚು ಯೋಗ್ಯ ಅಂತ ನನಗೆ ಕಾಣಿಸ್ತದೆ. ಹೀಗೆ ಭಗವಂತ ತನ್ನ ಅಪಾರವಾದ ಸ್ವಾತಂತ್ರ್ಯ, ಅಪಾರವಾದ ಮಹಿಮಾ, ಅದ್ರ ಪೈಕಿ ಒಂದು ಅರ್ಧ, ಒಂದು ತುಣುಕನ್ನು ಹೊರಗೆ ತೆಗೆದ. ಅದನ್ನು 4 ಭಾಗ ಮಾಡಿದ. ಆ 4 ಭಾಗ ಮಾಡಿದರೆ ಅದು 4 ಭಾಗ ಅಂದ್ರೆ ಎಷ್ಟಾಯಿತು? ಆ 4 ಭಾಗವನ್ನು ಮಾಡಿ ಆ 4ನ್ನ ಅದೇನು 4 ಪಾದಗಳಾದವಲ್ಲ, ಆ 4 ಪಾದಗಳನ್ನು ಮತ್ತೆ ಆತ ವಿಭಾಗ ಮಾಡ್ತಾ ಹೋದ. ಮತ್ತೆ ಒಂದೊಂದನ್ನು 100 ಭಾಗ ಮಾಡಿದ. ಒಂದು ತುಣುಕು ಬಂತು ಅಂತ ತಿಳ್ಕೊಳ್ರಿ, ಅದೊಂದು 100, ಆ ತುಣುಕನ್ನು ನಾವು 100 ಅಂತ ತಿಳ್ಕೊಬೋದು, 50 ಅಂತ ತಿಳ್ಕೊಬೋದು, ಏನಾದ್ರು ತಿಳ್ಕೊಬೋದು. ಅದು ಇಷ್ಟೇ ಅಂತೇನಿಲ್ಲ. ನಿನ್ನೆ ನಾನು ಒಂದು ಲೆಕ್ಕ ಬೇರೆ ಹೇಳಿದ್ದೆ, ಅದೇನೇ ಇರಲಿ. ನಿನ್ನೇನು ಹೇಳಿದ್ದೆ? ಭಗವಂತನ ಸ್ವಾತಂತ್ರ್ಯ, ಅಪಾರವಾದ ಒಟ್ಟಾರೆ ಸ್ವಾತಂತ್ರ್ಯವನ್ನು 100 ಅಂತ ಇಟ್ಕೊಂಡ್ರೆ ಅದರ ಅರ್ಧವನ್ನು ತೆಗೆದ, 50 ಅಂತ ತೆಗೆದ. ಆ 50ನ್ನು 4 ಭಾಗ ಮಾಡಿದ. ಅಂದರೆ 12.5 ಇಂಟು 4 ಆಯಿತು. 12.5 ಇಂಟು 4 ಆಯಿತು, 50 ಆಯಿತು. 50 ಬಂತು. ಆ 12.5 ಪ್ರತಿಯೊಂದನ್ನು ಕೂಡ 100 ಭಾಗ ಮಾಡಿದ. ಅಂದರೆ 12.5 100 ಭಾಗ ಮಾಡಿದರೆ ಏನಾಯಿತು? ಅದು 0.125 ಆಯಿತು. ನಾನು ನಿನ್ನೆ ಹೇಳಿದ್ದೆ. ಅಷ್ಟನ್ನು ಮಾಡಿ ಅದನ್ನು 52ರಿಂದ ಗುಣಿಸ್ಬೇಕು. 0.125 52ರಿಂದ ಗುಣಿಸಿ ಅದನ್ನು ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟ. ಇದು ನಿನ್ನೆ ನಾನು ಹೇಳಿದ್ದು. ಅಂದರೆ 0.125 52ರಿಂದ ಗುಣಿಸಿಬಿಟ್ರೆ 6.5 ಆಯಿತು, ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟ. ಆ 0.125 ಮತ್ತೆ 48ರಿಂದ ಗುಣಿಸಿದರೆ ಅದು 6 ಆಯಿತು. ಚತುರ್ಮುಖ ಬ್ರಹ್ಮನಿಗೆ 6.5, ಮುಖ್ಯ ಪ್ರಾಣನಿಗೆ 6, ಈಗ ವಾಯುವಿಗೆ 6, ಭಾರತೀಯರಿಗೆ ಅರ್ಧವನ್ನು ಕೊಟ್ಟ. ಅಲ್ಲೇನು ಬಂದಿತ್ತು? ಅನಿಲನಿಗೆ 48 ಮುಖ್ಯ ಪ್ರಾಣನಿಗೆ 48, ವಾಣಿ ಭಾರತೀಯರ್ ಗರ್ಧ, ವಾಣಿ ಮತ್ತು ಭಾರತೀಯರಿಬ್ಬರಿಗೂ ಕೂಡ ಅರ್ಧವನ್ನು ಕೊಟ್ಟ. ಅಂದರೆ 24 ಕೊಟ್ಟ ಅಂತ ಹೀಗೆ ನಾನು ಹೇಳಿದ್ದೆ. ಅಲ್ಲಿ ಸ್ವಲ್ಪ ನಾನು ಅದನ್ನು ಗೊಂದಲ ಮಾಡ್ಕೊಂಡಿದ್ದೆ. ವಸ್ತುತಃ ನಿನ್ನೆ ನಾನು ಸರಿಯಾಗಿ ನೋಡಿಬಿಟ್ಟಿದ್ರೆ ಅಲ್ಲಿ ಆಗಿ ಹೋಗ್ತಿತ್ತು. ಪ್ರಪಂಚನಾಚಾರ್ಯರು ಕೂಡ ಸರಿಯಾಗಿ ಅರ್ಥ ಬರೆದಿದ್ದಾರೆ ಅದಕ್ಕೊಂದು. ಅದರ ಅರ್ಧ ಅಂದರೆ 26 ಮತ್ತು 24 ಅಂತ ಹೀಗೆ ಬರೆದಿದ್ದಾರೆ ಪ್ರಪಂಚನಾಚಾರ್ಯ. ಅಂದರೆ ಚತುರ್ಮುಖ ಬ್ರಹ್ಮನಿಗೆ 52 ಕೊಟ್ಟಿದ್ನಲ್ಲ, ಅದರ ಅರ್ಧ 26 ಸರಸ್ವತಿಗೆ. ಮತ್ತು ಮುಖ್ಯ ಪ್ರಾಣನಿಗೆ 48 ಕೊಟ್ಟಿದ್ನಲ್ಲ, ಅದರ ಅರ್ಧ 24 ಅದು ಭಾರತೀ ದೇವಿ. ಅಂತೂ 52, 48, 26, 24 ಇಷ್ಟನ್ನು ಕೊಟ್ಟ. ಇದನ್ನು ಅವ್ರವ್ರಿಗೆ ಕೊಟ್ಟ ಅಂತ ನಾನು ನಿನ್ನೆ ಎರಡನ್ನೂ ಹೇಳುವಾಗ 24 ಅಂತ ಹೇಳಿಬಿಟ್ಟಿದ್ದೆ. ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡಿದ್ದೆ. ಅದು 26 ಆಗಬೇಕು ಒಂದು ಕಡೆ, ಮತ್ತೊಂದು ಕಡೆ 24 ಆಗಬೇಕು. ಹಾಗಾಗಿ ಸರಸ್ವತಿಗೆ ಎಷ್ಟು ಕೊಟ್ಟ? ಈಗ 0.125 ಒಂದು ಬಂದಿತ್ತು. 12.5 100 ಭಾಗ ಮಾಡಿದರೆ ಅದು 0.125 ಬಂದಿತ್ತು. ಅದನ್ನು 26ರಿಂದ ನಾವೇನಾದರೂ ಗುಣಿಸಿದ್ದಾದರೆ ಅದ್ರ ಗುಣಲಬ್ಧ ಬೇರೆ ಆಗ್ತದೆ. ನಿನ್ನೆ ಸ್ವಲ್ಪ ಬೇರೆ ಹೇಳಿದ್ದಲ್ಲಿ. ಅದು 3.25 ಆಗ್ತದೆ. ನಿನ್ನೆ ನಾನು 3 ಅಂತ ಹೇಳಿದ್ದೆ, ಅದನ್ನು 3.25 ಆಗ್ತದೆ.
ಸರಿಯಾಗಿ ಗಮನಿಸಲಿಲ್ಲ, ಪ್ರಮಾದದಿಂದ ಆಗಿದ್ದದು. ಹೀಗೆ ಚತುರ್ಮುಖ ಬ್ರಹ್ಮನಿಗೆ 6.5, ವಾಯುವಿಗೆ 6, ಸರಸ್ವತಿಗೆ 3.25, ಮತ್ತೆ ಭಾರತಿಗೆ 3, ಇಷ್ಟು ಲೆಕ್ಕಾಚಾರ ಆಗ್ತದೆ. ಇಲ್ಲಿ ಈ ಇದನ್ನೆಲ್ಲ ಒಟ್ಟಾರೆ ಲೆಕ್ಕಾಚಾರ ಹಾಕ್ಬೇಕಲ್ಲ. ಒಟ್ಟಾರೆ ಲೆಕ್ಕಾಚಾರ ಹಾಕಿದಾಗ ನಮಗೆ ನಿನ್ನೆ ಒಂದು ಸಂಶಯ ಬಂದಿತ್ತು. ಅದಕ್ಕೆ ಸಂಶಯಕ್ಕೆ ಪರಿಹಾರ ಏನು ಅಂತ ಕೂಡ ನಾನು ಇದೆಲ್ಲ ಮುಗಿದ್ಮೇಲೆ ಹೇಳ್ತೇನೆ. ಇದು ಒಟ್ಟಾರೆ ಸ್ವಾತಂತ್ರ್ಯವನ್ನು 4 ಭಾಗ ಮಾಡಿ, ಆ ಮೊದಲನೇ ಒಂದು ಭಾಗ ಏನಿತ್ತಲ್ಲ, ಮೊದಲನೇ ಪಾದ, ಮೊದಲನೇ 12.5, ಅದ್ರದ್ದೆಲ್ಲ ಲೆಕ್ಕಾಚಾರ ಇಲ್ಲಿ ಬಂದದ್ದಾಯಿತು. ಇನ್ನು ಮುಂದಿನ 12.5 ಇದೆಯಲ್ಲ, ಒಟ್ಟು 12.5ಗಳು 4 ಆಗಬೇಕು. ಆ ಎರಡನೇ 12.5ಯಲ್ಲಿ 20 ಅದನ್ನು ಕೂಡ 100 ಭಾಗ ಮಾಡಿ 20 ರುದ್ರನಿಗೆ ಕೊಟ್ಟ. ಅಂದ್ರೆ 0.125 20 ಗುಣಿಸ್ಬಿಟ್ರೆ ಅದು 2.5 ಆಯ್ತು, ಅಂದ್ರೆ 2.5 ಆಯ್ತು. 2.5 ರುದ್ರನಿಗೆ, 1.87 ಇಂದ್ರ ಮತ್ತು ಕಾಮರಿಗೆ ಇಬ್ಬರಿಗೂ ಸೇರಿ, 1.25 ದೇವತೆಗಳಿಗೆ, 1.25 ಜೀವರಿಗೆ, ಮತ್ತೆ 5.62 ದೈತ್ಯರಿಗೆ. ಇಷ್ಟನ್ನ ಆ ದೈತ್ಯರಿಗೆ ಕೊಟ್ಟ. ಇದೆಲ್ಲ ಸೇರಿದ ಎಷ್ಟಾಗ್ತದೆ? 12.49 ಆಗ್ತದೆ. 12.49 12.5 ಅಂದ್ರೆ ಹೆಚ್ಚು ಕಡಿಮೆ ಒಂದೇ. ಅಂತೂ ಎರಡನೇ ಭಾಗನೂ ಸರಿಯಾಯಿತು. ನಮಗೆ ಸಮಸ್ಯೆ ಆಗಿದ್ದು 1ನೇ ಭಾಗದ ಮಾತ್ರ. ಈಗ 3 ಮತ್ತು 4ನೇದನ್ನು ಹೇಳಿ ಆ 1ನೇ ಭಾಗದಲ್ಲಿ ಏನು ಸಮಸ್ಯೆ ಇದೆ ಅಂತ ಅನ್ನೋದನ್ನ ಮುಂದೆ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನೋಡೋಣ. 12ನೇ ಪಾದದ ಅರ್ಥವನ್ನು ಕೂಡ ನಿನ್ನೆ ಹೇಳಿ ಆಗಿತ್ತು. ಮುಂದೆ ಈ 13ನೇ ಪದ್ಯ, ಕಾರುಣಿಕ ಸ್ವಾತಂತ್ರ್ಯವ 3 ವಿಧ ಗೈಸಿ 2 ತನ್ನೊಳು ನಾರಿಗೊಂದನ್ನು ಕೊಟ್ಟು ಸ್ವಾತಂತ್ರ್ಯವ ಸರ್ವರಿಗೆ ಧಾರುಣಿಪ ತನ್ನನುಗರಿಗೆ ವ್ಯಾಪಾರ ಕೊಟ್ಟು ಗುಣಗಳ ವಿಚಾರ ಮಾಡುವ ತೆರದಿ ತ್ರಿಗುಣವ ವ್ಯಕ್ತಿಯೇನೆ ಮಾಳ್ಪ. ಈ ಪರಮ ಕರುಣಾಳುವಂತ ಭಗವಂತ ಆ ಉಳಿದ ಸ್ವಾತಂತ್ರ್ಯ ಇದೆಯಲ್ಲ, 12.5 ಇಂಟು 4 ಇತ್ತು, ಒಟ್ಟು 50 ಇತ್ತು. ಅದರಲ್ಲಿ 12.5 ಲೆಕ್ಕಾಚಾರ ಆಯಿತು. ಇನ್ನು 12.5 ಲೆಕ್ಕಾಚಾರ ಈಗ ನಾವು ಹೇಳಬೇಕಾಗಿರೋದು. ಆ ಸ್ವಾತಂತ್ರ್ಯವನ್ನು 3 ಭಾಗ ಮಾಡಿದ. ಅಂದ್ರೆ 3ನೇ ಪಾದ ಮತ್ತು 4ನೇ ಪಾದ, 3ನೇ ಕ್ವಾರ್ಟರ್ ಮತ್ತು 4ನೇ ಕ್ವಾರ್ಟರ್, ಅದೆರಡನ್ನೂ ಕೂಡ 3 ಭಾಗ ಮಾಡಿದ. 25 3 ಭಾಗ ಮಾಡಿಬಿಟ್ರೆ ಅದು 8.33 ಆಗ್ತದೆ. 3 ಭಾಗ ಮಾಡಿ 2 ತನ್ನೊಳಗೆ ಇಟ್ಕೊಂಡ, ಅಂದ್ರೆ 16.66 ತನ್ನೊಳಗೆ ಇಟ್ಕೊಂಡ. ಇನ್ನು 8.33 ಲಕ್ಷ್ಮೀದೇವಿ ಕೊಟ್ಟ. ಇದು ಒಟ್ಟಾರೆ ಲೆಕ್ಕಾಚಾರ. ಕಾರುಣಿಕ ಸ್ವಾತಂತ್ರ್ಯವ 3 ವಿಧ ಗೈಸಿ 3 ಭಾಗ ಮಾಡಿ 2 ತನ್ನೊಳಗಿಟ್ಕೊಂಡು, ನಾರಿ ಅಂದ್ರೆ ಲಕ್ಷ್ಮೀದೇವಿ, ಅವಳಿಗೊಂದು ಕೊಟ್ಟ. ನಾರಿ ಅಂದ್ರೆ ಸ್ತ್ರೀ, ಸಾಮಾನ್ಯವಾಗಿ ಸ್ತ್ರೀ. ನರ ಅಂದ್ರೆ ಪುರುಷ, ನಾರ ಅಂತಂದ್ರೆ ನಾರಿ ಅಂತಂದ್ರೆ ಸ್ತ್ರೀ. ಇಲ್ಲಿ ನರ ಅಂತಂದ್ರೆ ಬರೇ ಪುರುಷ ಗಂಡಸು ಅಂತ ಅರ್ಥ ಇಟ್ಕೊಳ್ಳೋ ಬದಲು ನ ರೀಯತೆ ಇತಿ ನರಹ, ಎಂದೂ ನಾಶ ಆಗದೆ ಇರುವಂತ ನರ ಅಂತಂದ್ರೆ ಭಗವಂತ, ಅದು ಮುಖ್ಯ. ಅವನ ಪತ್ನಿ ಆದ್ದರಿಂದ ಅವಳು ನಾರಿ. ನಾರಿಗೆ ಒಂದನ್ನು ಕೊಟ್ಟು ಸ್ವಾತಂತ್ರ್ಯವ ಸರ್ವರಿಗೆ ಧಾರುಣಿಪ ತನ್ನ ಅನುಗರಿಗೆ ವ್ಯಾಪಾರ ಕೊಟ್ಟು, ರಾಜ ತನ್ನ ಅನುಯಾಯಿಗಳಿಗೆ ಸ್ವಲ್ಪ ಅಧಿಕಾರ ಕೊಟ್ಟು ಅವ್ರ ಕಡೆಯಿಂದ ಕೆಲಸ ಮಾಡಿಸ್ತಾನಲ್ಲ, ಹಾಗೆ ಈ ಎಲ್ಲರ ಕಡೆಯಿಂದ ಕೂಡ ಆತ ಕೆಲಸ ಮಾಡಿಸ್ತಾನೆ. ಧಾರುಣಿ ಅಂದ್ರೆ ಭೂಮಿ, ಅದರ ಪ ಅಂದ್ರೆ ರಾಜ, ತನ್ನ ಅನುಗರು ಅಂದ್ರೆ ಅನುಯಾಯಿಗಳು, ಅವರಿಗೆಲ್ಲ ಕೆಲಸವನ್ನು ಮಾಡಿಸುವಂತೆ ಇವನು ಈ ಎಲ್ಲರಿಗೂ ಕೂಡ ಅಧಿಕಾರವನ್ನು ಕೊಟ್ಟು ಅವ್ರ ಕಡೆಯಿಂದ ಕೆಲಸ ಮಾಡಿಸ್ತಾನೆ. ಗುಣಾಗುಣಗಳ ವಿಚಾರ ಮಾಡುವ ತೆರದಿ, ತಾನು ಕೊಟ್ಟದ್ದು ಸರಿಯಾಯಿತೋ ಇಲ್ಲೋ ಅಂತ ರಾಜ ವಿಚಾರ ಮಾಡ್ತಾನೆ. ತಾನು ಕೊಟ್ಟ ಅಧಿಕಾರವನ್ನು, ಪದವಿಯನ್ನ ತನ್ನ ಸೇನಾಪತಿಗಳು, ಮಂತ್ರಿಗಳು ಇವರೆಲ್ಲ ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರ ಅವನು ವಿಚಾರ ಮಾಡ್ತಾನೆ. ಅದರಂತೆ ಭಗವಂತನು ಕೂಡ ಮಾಡ್ತಾನೆ. ಅವರಲ್ಲಿ 3 ಗುಣಗಳನ್ನು ಅಭಿವ್ಯಕ್ತ ಮಾಡ್ತಾನೆ. ತ್ರಿಗುಣವ ವ್ಯಕ್ತಿಯನ್ನೇ ಮಾಡ್ತ. ವ್ಯಕ್ತ ಮಾಡೋದು ಅಂದ್ರೆ ಏನರ್ಥ? ಇದ್ದದ್ದನ್ನೇ ವ್ಯಕ್ತ ಮಾಡ್ಬೇಕಲ್ಲ. ಹೊಸದಾಗಿ ಹುಟ್ಟಿಸೋದಾದ್ರೆ ಇಲ್ಲದೇ ಇದ್ದನ್ನು ಹುಟ್ಟಿಸಿದ್ದಂತ ಅರ್ಥ. ವ್ಯಕ್ತ ಮಾಡಬೇಕಾದ್ರೆ ನಮ್ಮ ಎದುರಿಗೆ ಒಂದು ಗಡಿಗೆ ಇತ್ತು, ಆ ಗಡಿಗೆ ಮೇಲೆ ಯಾರೋ ಒಬ್ರು ಬಟ್ಟೆ ಮುಚ್ಚಿ ಹೋಗಿಬಿಟ್ಟಿತ್ತು. ಇದ್ದದ್ದು ಗಡಿಗೆ, ಆ ಗಡಿಗೆ ಮೇಲೆ ಬಟ್ಟೆ ನಾವು ತೆಗೆದು ಬಿಟ್ರೆ ಅದು ವ್ಯಕ್ತ ಆಗ್ತದೆ. ಅದರಂತೆ ಇಲ್ಲೇನು ದಾಸರು ಹೇಳ್ತಿದ್ದಾರೆ ಅಂದ್ರೆ, ಪ್ರಕೃತಿಗೆ ಸಂಬಂಧಪಟ್ಟಂಥ ಸತ್ವ ರಜಸ್ ತಮಸ್ಸು ಅಂತ 3 ಗುಣಗಳಿವೆಯಲ್ಲ, ಇವು ಪ್ರಕೃತಿಯಿಂದ ಹುಟ್ಟುವವು. ಇಲ್ಲಿ ದಾಸರು ಹೇಳ್ತಿದ್ದು ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಸತ್ವ ರಜಸ್ ತಮಸ್ಸು ಅಂತಿದೆಯಲ್ಲ, ನಾನು ಆವತ್ತಿನ ದಿವಸ ಪ್ರತಿಪಾದನೆ ಮಾಡಿದ್ನಲ್ಲ, ಆ ಗುಣಗಳನ್ನು ವ್ಯಕ್ತ ಮಾಡ್ತಾನೆ. ವ್ಯಕ್ತ ಮಾಡಿ ಅವರ ಸಾಧನೆಯಲ್ಲಿ ಮುಂದೆ ಹೋಗುವಂತೆ ಮಾಡ್ತಾನೆ. ಅದೇ ಹಿಂದೆ ಕೂಡ ಬಂದಿತ್ತು. ಚತುರ್ಮುಖ ಬ್ರಹ್ಮನಲ್ಲಿ ಆ ಗುಣಗಳು ಹೆಚ್ಚಿರ್ತವೆ, ಉಳಿದವರಲ್ಲಿ ಕಡಿಮೆ ಇರ್ತವೆ. ಆ ಸತ್ವಗುಣ ಅವನಲ್ಲಿ ಹೆಚ್ಚು, ಉಳಿದವರಲ್ಲಿ ಕಡಿಮೆ. ಆ ಥರ ಅವರ ಗುಣಗಳನ್ನು ವ್ಯಕ್ತ ಮಾಡ್ತಾ ಹೋಗ್ತಾನೆ, ಅವರವರಿಗೆ ಆಯಾ ಗತಿಯನ್ನು ಕೊಡ್ತಾನೆ. ಇದು ಇಲ್ಲಿ ಒಟ್ಟು 50 ಆಯಿತು. 12.5 ಮೊದಲು ಆ ಚತುರ್ಮುಖ ಬ್ರಹ್ಮ, ವಾಯು, ಭಾರತಿ, ಸರಸ್ವತಿಯರಿಗಾಯಿತು.
ಮುಂದಿನ 12ವರೆ ರುದ್ರ ಇಂದ್ರ ಕಾಮರು ದೇವತೆಗಳು ಜೀವರು ದೈತ್ಯರಿಗಾಯ್ತು. ಮುಂದಿನ 12ವರೆ ಮತ್ತು 12ವರೆ ಎರಡನ್ನು ಕೂಡಿಸ್ಬಿಟ್ರೆ 25 ಆಯ್ತು. ಅದನ್ನು 3 ಭಾಗ ಮಾಡಿದ್ರೆ 8.33 ಆಯ್ತು. 8.33 ಲಕ್ಷ್ಮೀದೇವಿ ಕೊಟ್ಟ, 16.66 ತಾನಿಟ್ಕೊಂಡ. ಇಲ್ಲಿಗೆ ಒಟ್ಟೆಲ್ಲ 50 ಆಯ್ತು. ಅಂದ್ರೆ ಒಟ್ಟಾರೆ ಸ್ವಾತಂತ್ರ್ಯದ ಪೈಕಿ ಅರ್ಧ ಹೊರಗೆ ತೆಗೆದಿದ್ದ. ಆ ಅರ್ಧವನ್ನು 4 ಭಾಗ ಮಾಡಿದ್ದಾಗ 12ವರೆ ಇಂಟು 4 ಆಗಿತ್ತು. ಅದ್ರದ್ದು ಎಲ್ಲ ದುಡ್ಡು ಕೊಡೋ ವ್ಯವಸ್ಥೆ ಇಲ್ಲಿ ಆಗಿತ್ತು. ಇಲ್ಲಿ ಸರಸ್ವತಿ ಭಾರತೀಯರಿಗೆ 3 ಅಂತ ನಾನು ಹೇಳಿದ್ದೆ. ಆ 3 ಬದಲಾಗಿ ಏನಾಗ್ತದೆ ಅಂತಂದ್ರೆ ಅದು ಸರಸ್ವತಿಗೆ 3.25, ಭಾರತಿಗೆ 3 ಅಂತೂ ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ ಸಮಸ್ಯೆ ಇರೋದು ಆ ಮೊದಲನೇದ್ರಲ್ಲಿ. 12ವರೆ ಅಂತ 4 ಭಾಗ ಇದೆಯಲ್ಲ, ಎರಡನೇದು 3ನೇದು 4ನೇದೆಲ್ಲ ಸರಿ ಆಯ್ತು. ಮೊದಲನೇದು ಒಂದಿದೆಯಲ್ಲ, ಅಲ್ಲಿ ಚತುರ್ಮುಖ ಬ್ರಹ್ಮನಿಗೆ 6.5, ವಾಯುವಿಗೆ 6, ಸರಸ್ವತಿಗೆ 3.25 ಮತ್ತೆ ಭಾರತಿಗೆ 3. ಇದನ್ನೆಲ್ಲ ಕೂಡಿಸಿಬಿಟ್ರೆ 18.3 ಆಯ್ತು. 18.30 ಮುಂದೆ 0 ಬಿಟ್ಬಿಟ್ರು 18.3 ಅಂದ್ರೂ ಒಂದೇ. ನಮ್ಗೆ ಆಗಬೇಕಾಗಿದ್ದು 12ವರೆ. ಅದು ಈ 18 ಆಯ್ತಲ್ಲ, ಇದಕ್ಕೆ ಏನು ಮಾಡಬೇಕು ನನಗದು ಗೊತ್ತಾಗಿರಲಿಲ್ಲ. ಅದಕ್ಕೆ ಪದ್ಮನಾಭದಾಸರ ವ್ಯಾಖ್ಯಾನ ಮತ್ತು ಸಂಕರ್ಷಣ ಒಡೆಯರ ವ್ಯಾಖ್ಯಾನಗಳನ್ನ ನಾನು ಪರಾಮರ್ಶೆ ಮಾಡಲಿಕ್ಕೆ ಕೇಳ್ಕೊಂಡಿದ್ದೆ. ಆ ಪರಾಮರ್ಶೆ ಆದ ಬಳಿಕ ನನಗೆ ತಿಳಿದಿದ್ದೇನಂತಂದರೆ, ಸರಸ್ವತಿ ಭಾರತೀಯರಿಗೆ ಏನು ಕೊಟ್ಟಿರ್ತಾನಲ್ಲ ಆ 26 ಮತ್ತು 24 ಅದನ್ನು ಲೆಕ್ಕದಲ್ಲಿ ಹಿಡಿಬಾರ್ದು. ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟ 52 ಇರ್ತದಲ್ಲ, ಅದರಲ್ಲೇ 26 ಸೇರಿ ಹೋಯ್ತು ಸರಸ್ವತಿ ಕೊಟ್ಟದ್ದು. ಹಾಗೆ ಮುಖಪ್ರಾಣನಿಗೆ ಕೊಟ್ಟ 48ರಲ್ಲಿ ಭಾರತಿಗೆ ಕೊಟ್ಟಂತ 24 ಸೇರಿ ಹೋಗಿದೆ ಅಂತ. ಹಾಗೆ ಎಲ್ಲರಿಗೂ ಕೂಡ ರುದ್ರನಿಗೆ 2ವರೆ ಕೊಟ್ಟಿದ್ರೆ ಅದರ ಅರ್ಧ ಅಂದ್ರೆ 1.25 ಇದು ಪಾರ್ವತಿಗಿದೆ ಅಂತ ಅರ್ಥ ಮುಂದಿಂದು. ಇಂದ್ರಕಾಮರಿಗೆ 1.87 ಕೊಟ್ಟಿದ್ರೆ ಅದರ ಅರ್ಧ ಶಚಿಗೆ ಮತ್ತು ರತಿಗೆ ಇದ್ದೇ ಇದೆ ಅಂತ ಅರ್ಥ. ಹಾಗಾಗಿ ಲೆಕ್ಕ ಹಾಕುವಾಗ ಬ್ರಹ್ಮ ಮತ್ತು ವಾಯುಗಳಿಗೆ ಕೊಟ್ಟಂತಹ 6ವರೆ ಮತ್ತು 6 ಮಾತ್ರ ಲೆಕ್ಕ ಹಾಕಬೇಕು. ಉಳಿದದ್ದು 3.25 ಮತ್ತು 3 ಲೆಕ್ಕ ಹಾಕೋದನ್ನು ಬಿಟ್ಟುಬಿಡ್ಬೇಕು. ಇಷ್ಟು ಬಿಟ್ಟುಬಿಟ್ರೆ ನಮಗೆ ಯಾವ ಸಮಸ್ಯೆನೂ ಕೂಡ ಇಲ್ಲವೇ ಇಲ್ಲ. ಹೀಗೆ ಹೇಳಿಬಿಟ್ರೆ ಯಾವ ಸಮಸ್ಯೆ ಬರೋದಿಲ್ಲ. ಅದಕ್ಕಾಗಿ ಅನುವಾದ ಪುಸ್ತಕದಲ್ಲಿ ಕನ್ನಡದ ಅನುವಾದಗಳಿದ್ರೆ ಅಲ್ಲೆಲ್ಲ ಕೆಲವು ಕಡೆ ಸರಿಯಾದ ಅನುವಾದಗಳಿವೆ, ಇನ್ನು ಕೆಲವು ಕಡೆ ಸರಿಯಾದಂಥ ಅನುವಾದಗಳಿಲ್ಲ. ಸರಿಯಾದಂಥ ಅನುವಾದಗಳು ಇಲ್ಲದೇ ಇರುವಲ್ಲಿ ಆ ಥರ ಒಂದು ಸ್ವಲ್ಪ ಸೇರಿಸ್ಕೊಳ್ಬೇಕು. ಸರಸ್ವತಿ ಭಾರತೀಯರಿಗೆ ಅವುಗಳ ಅರ್ಧ ಅಂದರೆ 26 ಮತ್ತು 24. ಈ 26 ಮತ್ತು 24 ಅದರಲ್ಲಿ ಸೇರಿದ್ದೆ, ಆ ಮೇಲಿಂದ್ರಲ್ಲಿ ಸೇರಿದ್ದೆ ಅಂತ ಹೀಗೆ ಅಲ್ಲಿ ಸೇರಿಸ್ಕೊಳ್ಬೇಕು. ಅಷ್ಟು ಸೇರಿಸ್ಕೊಂಡ್ಬಿಟ್ರೆ ಒಟ್ಟು ಎಲ್ಲ ಲೆಕ್ಕಾಚಾರ ಸರಿ ಆಗ್ತದೆ. ಇದು ಪದ್ಮನಾಭದಾಸರು ಮತ್ತೆ ಸಂಕರ್ಷಣ ಒಡೆಯರು ಇವರಿಬ್ಬರು ವ್ಯಾಖ್ಯಾನದಲ್ಲಿ ಆಗಿದೆ. ನಾನು ಲೆಕ್ಕಗಳನ್ನ ಹೇಳುವಾಗ ಸ್ವಲ್ಪ ಎಲ್ಲಾದರೂ ಲೆಕ್ಕಾಚಾರ ವ್ಯತ್ಯಾಸ ಆಗಿರ್ಬೋದು. ಈಗ ಅದೆಲ್ಲ ಸರಿಯಾಯಿತು. 6.5 ಚತುರ್ಮುಖ ಬ್ರಹ್ಮನಿಗೆ, 6 ವಾಯುವಿಗೆ, ಅದನ್ನಷ್ಟೇ ಲೆಕ್ಕ ಹಾಕಬೇಕು. ಉಳಿದಂತೆ 3.25 ಮತ್ತು 3 ಏನಿದೆ ಅದನ್ನು ಬಿಟ್ಟುಬಿಡಬೇಕು. ನಾನು ಅವಾಗ ಎಲ್ಲ ಸೇರಿ ಲೆಕ್ಕಾಚಾರ ಹಾಕಿ 18.30 ಅಂತ ಹೇಳಿದ್ದೆ. 18.30 ಆಗೋದಿಲ್ಲ, 18.75 ಆಗ್ತದೆ. ಆ ಮೇಲಿನ 3.75 ಏನಿದೆ ಅಷ್ಟನ್ನು ಬಿಟ್ಟುಬಿಡಬೇಕು ಅಂತ ಅರ್ಥ. ಇಲ್ಲಿ ಅರ್ಧ ಅಂತಂದ್ರೆ ಒಟ್ಟಾರೆ 100 ಪೈಕಿ ಅರ್ಧ ಅಂತ ಇಟ್ಕೊಳ್ಬಾರ್ದು. ಇದು ಯಾವುದೋ ಒಂದು ತುಣುಕು ಮಾತ್ರ ಅಂತ ತಿಳ್ಕೊಳ್ಬೇಕು. ನಾನು ಅದನ್ನ ಉದಾಹರಣೆ ಕೊಟ್ಟು ಹೇಳಿದ್ದೆ. ಆ ತುಣುಕು ಅಂತ ಇಟ್ಕೊಂಡಾಗಲೂ ಇದೇ ಥರನೇ ಅದರ ಲೆಕ್ಕಾಚಾರ ಹೇಳಬೇಕು. 52 ಚತುರ್ಮುಖ ಬ್ರಹ್ಮನಿಗೆ, 48 ಮುಖ್ಯ ಪ್ರಾಣನಿಗೆ, ಮತ್ತೆ ಉಳಿದವರಿಗೆ ರುದ್ರಾದಿಗಳಿಗೆ 20, ಇಂದ್ರಕಾಮರಿಗೆ ಇಬ್ಬರಿಗೂ ಸೇರಿ 15, ಉಳಿದೆಲ್ಲ ಜೀವರಿಗೆ 10, ದೇವತೆಗಳಿಗೆ 10 ಮತ್ತು ದೈತ್ಯರಿಗೆ 45. ಆ 45 ಇದನ್ನೇ ಮತ್ತೆ ನಾನು ಗುಣಾಕಾರ ಹಾಕಿ ಅದು 6.5 ಇತ್ಯಾದಿ ಲೆಕ್ಕಾಚಾರದಲ್ಲಿ ನಾನು ಹೇಳಿದ್ದೆ ಅಷ್ಟೇ. ಹೀಗೆ ಆ ಲೆಕ್ಕಾಚಾರ ಎಲ್ಲ ಹೊಂದುತ್ತದೆ. ಈಗ ತಿದ್ದುಕೊಳ್ಬೇಕಾಗಿರೋದು ಎಲ್ಲಿ ಅಂತಂದರೆ, ಈ ಪಂಚರತ್ನ ಪ್ರಕಾಶಿಕ ಇದೆಯಲ್ಲ, ಪಂಚರತ್ನ ಪ್ರಕಾಶಿಕ ಪುಸ್ತಕ ನಿಮ್ಮ ಎದುರುಗಡೆ ಇದ್ದರೆ ಆ ಪಂಚರತ್ನ ಪ್ರಕಾಶಿಕಾದ 2745 2745ನೇ ಪುಟ. ಇದು ಕ್ರೀಡಾವಿಲಾಸ ಸಂಧಿ 25ನೇ ಸಂಧಿ. ಆ ಪುಸ್ತಕದಲ್ಲಿ ಕ್ರೀಡಾವಿಲಾಸ ಸಂಧಿ 25ನೇ ಸಂಧಿ ಅದರ 11ನೇ ಪದ್ಯ. ಅದನ್ನು ಅಲ್ಲಿ
2745ನೇ ಪುಟ. ಆ ಪುಟದಲ್ಲಿ ಅನಿಲನಿಗಿತ್ತ ಅಷ್ಟಚತ್ವಾರಿಂಶತ್, ಸ್ವಲ್ಪ ಅದಕ್ಕಿಂತ ಹಿಂದೆ ಹೋಗ್ಬೇಕು ನಾನು. ಅರ್ಧ ಪಾಲು ತೆಗೆದು ಅದರೊಳ ಅರ್ಧವ ಚತುರ್ಭಾಗವ ಗೈಸಿ, ಶತವಿಧ, ಅರ್ಧವೆಂದರೆ 200, ಅದರಲ್ಲಿ 100 ಭಾಗ, ಅದರಲ್ಲಿ 4 ಭಾಗ ಮಾಡಿ ಅಬ್ಜಜಗೆ ಬ್ರಹ್ಮದೇವರಿಗೆ ದ್ವಿಪಂಚಾಶತ್, 50ಕ್ಕೆ ಹೆಚ್ಚಾದ 2 ಅಂದರೆ 52, ಅನಿಲನಿಗೆ 48, ವಾಣಿ ಭಾರತೀಯರಿಗೆ ಅರ್ಧ ಅಂದರೆ ಈ ಪಂಚರತ್ನ ಪ್ರಕಾಶಿಕದಲ್ಲಿ ಭಾರತಿಗೂ 26, ಸರಸ್ವತಿಗೂ 26 ಅಂತ ಬರೆದಿದ್ದಾರೆ. ಮಾಡಿ ಇದನ್ನೆಲ್ಲ ಹೊಂದಾಣಿಕೆ ಮಾಡಲಿಕ್ಕೆ ಅವ್ರು ಪ್ರಯತ್ನ ಪಟ್ಟಿದ್ದಾರೆ. ಈ ಹೊಂದಾಣಿಕೆ ಅಲ್ಲಿ ಅವ್ರು ಮಾಡಿರೋ ಲೆಕ್ಕಾಚಾರ ಅದು ಸರಿ ಹೊಂದೋದಿಲ್ಲ. ಅಲ್ಲೊಂದು ಕ್ವಶನ್ ಮಾರ್ಕ್ ಹಾಕೊಂಡ್ಬಿಡಿ ಅಷ್ಟೇ. ಪದ್ಮನಾಭದಾಸರದ್ದು ಮತ್ತು ಸಂಕರ್ಷಣ ಒಡೆಯರ್ದೆಲ್ಲ ಹೊಂದುತ್ತದೆ. ಅವರು ಈ ಮುಖ್ಯ ಪ್ರಾಣನಿಗೆ ಕೊಟ್ಟಂತ 48, ಭಾರತಿಗೆ ಕೊಟ್ಟಂತ 26, ಸರಸ್ವತಿ ಕೊಟ್ಟಂತ 26, ಇದನ್ನೆಲ್ಲ ಸೇರಿಸಿ 100 ಅಂತ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಹಿಂದೆ ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟಂತ 52 ಅದನ್ನು ಅವ್ರು ಮರೆತು ಬಿಟ್ಟಿದ್ದಾರೆ. ಸುಮ್ಮನೆ ಎಲ್ಲಾದ್ರೂ ಸೇರಿಸಿ ಒಂದು ಪೂರ್ಣ ಅಂಕ ಹೇಳೋದು ನಮ್ಮ ಉದ್ದೇಶ ಅಲ್ಲ. ಅದು ಎಲ್ಲರಿಗೂ ಕೊಟ್ಟದನ್ನ ಲೆಕ್ಕಾಚಾರ ಹಾಕ್ಬೇಕಲ್ಲ. ಆ ದೃಷ್ಟಿಯಿಂದ ಆ ಪಂಚರತ್ನ ಪ್ರಕಾಶಿಕದಲ್ಲಿ ಹೇಳಿದಂಥ ವ್ಯಾಖ್ಯಾನ ಅದೇನೋ ಅಷ್ಟು ಸರಿಯಾಗೋದಿಲ್ಲ. ಅದಕ್ಕೆ ಈ ವ್ಯಾಸದಾಸ ಸಿದ್ಧಾಂತ ಕೌಮುದಿ ಇತ್ಯಾದಿ ವ್ಯಾಖ್ಯಾನಗಳಿವೆಯಲ್ಲ, ಆ ವ್ಯಾಖ್ಯಾನಗಳಲ್ಲಿ ಇಂಥ ತಪ್ಪು ಮಾಹಿತಿ, ತಪ್ಪು ಲೆಕ್ಕಾಚಾರ ಅಲ್ಲೇನು ಕಾಣೋದಿಲ್ಲ. ಆ ವ್ಯಾಖ್ಯಾನಗಳನ್ನು ಅವಲಂಬಿಸಿ ಕನ್ನಡ ಅರ್ಥ ಏನು ಬರೆದಿದ್ದಾರಲ್ಲ ಅಲ್ಲಿ ಮಾತ್ರ ದ್ವಿಪಂಚಾಶತ್ತು ವೇದಸಿ, 52 ಚತುರ್ಮುಖ ಬ್ರಹ್ಮನಿಗೆ, ಅಷ್ಟಚತ್ವಾರಿಂಶತ್ ಇದು ಅಂದ್ರೆ 48 ಇದು ಮುಖ್ಯ ಪ್ರಾಣನಿಗೆ. ಹೀಗೆ ಅಲ್ಲೆಲ್ಲ ಸರಿಯಾದ ಮಾಹಿತಿ ಇದ್ದೇ ಇದೆ. ವಾಣಿಗೆ 26, ಭಾರತಿಗೆ 26 ಅಂತ ಕನ್ನಡದಲ್ಲಿ ಮತ್ತೆ ಅಲ್ಲಿ ಸೇರಿಸಿದ್ದಾರೆ. ಅದಷ್ಟೇ ವ್ಯತ್ಯಾಸ. ಅದನ್ನೊಂದನ್ನು ಬಿಟ್ಟುಬಿಡ್ಬೇಕು. ಹೀಗೆ ಇದು ಒಟ್ಟಾರೆ ಅವನ ಲೆಕ್ಕಾಚಾರ. ಆದರೆ ದೇವರ ಬಗ್ಗೆ ನಾವು ಅನುಸಂಧಾನ ಏನಿರಬೇಕು ಅಂತ ನಿನ್ನೆ ಒಂದು ಬಾರಿ ಹೇಳಿದ್ದೆ. ಇನ್ನೊಂದು ಸಾರಿ ಹೇಳಿ ಅದನ್ನು ನಾವು ಉಪಸಂಹಾರ ಮಾಡಬೇಕು. ಅದೇನು ಅಂತಂದ್ರೆ, ಭಗವಂತನ ಅನಂತ ಮಹಾತ್ಮ್ಯದ ಪೈಕಿ ಯಾವ ಒಂದು ಸಣ್ಣ ತುಣುಕಿಗೂ ನಾವ್ಯಾರೂ ಸಮಾನರಲ್ಲ. ನಾವು ಸಮಾನರಷ್ಟೇ ಅಲ್ಲ, ಚತುರ್ಮುಖ ಬ್ರಹ್ಮನೂ ಕೂಡ ಅದಕ್ಕೆ ಸಮಾನನಲ್ಲ. ಹಾಗಾಗಿ ಇಲ್ಲಿ ಆ ಸ್ವಾತಂತ್ರ್ಯವನ್ನು ಅಷ್ಟು ಕೊಟ್ಟ ಇಷ್ಟು ಕೊಟ್ಟ ಅಂತ ಏನು ವಿಭಾಗ ಬಂತಲ್ಲ, ಇದು ಸ್ವಾತಂತ್ರ್ಯವನ್ನು ಕೊಟ್ಟದ್ದು ಅಂತ ಅರ್ಥ ಅಲ್ಲ. ಭಗವಂತನ ಅನಂತ ರೂಪಗಳು, ಆ ರೂಪಗಳ ಪೈಕಿ ಒಂದಿಷ್ಟನ್ನು ಹೊರಗೆ ತೆಗೆದ, ಅದು 400 ಹೊರಗೆ ತೆಗೆದ, 400 ಅವ್ರಿಗೆ ಕೊಟ್ಟ, ಅದರಲ್ಲಿ ಕೆಲವೊಂದು ಇವ್ರಿಗೆ ಕೊಟ್ಟ, ಇನ್ನು ಕೆಲವೊಂದು ಅವ್ರಿಗೆ ಕೊಟ್ಟ ಅಂತ ಹೇಳಿದರೆ, ಭಗವಂತ ತನ್ನ ಸ್ವಾತಂತ್ರ್ಯವನ್ನ, ತನ್ನ ಮಹಿಮೆಯನ್ನು ಕೊಟ್ಟ ಅಂತ ತಿಳ್ಕೊಳ್ಬಾರ್ದು, ಮತ್ತು ತನ್ನ ಕೆಲವು ರೂಪಗಳನ್ನು ಅವರವರಲ್ಲಿ ಇಟ್ಟ ಅಂತ ತಿಳ್ಕೊಳ್ಬೇಕು. ಅವನ ಗುಣಗಳನ್ನು ಲೆಕ್ಕ ಹಾಕಿದರೆ ಆ ಅನಂತ ಗುಣಗಳ ಪೈಕಿ ಒಂದು ಅಂಶಕ್ಕೂ ಕೂಡ ನಾವು ಸಮಾನರಲ್ಲ ಅನ್ನೋದು ನಮಗೆ ಯಾವತ್ತೂ ಕೂಡ ಲೆಕ್ಕದಲ್ಲಿರಬೇಕು. 17ನೇ ಸ್ವಾತಂತ್ರ್ಯ ವಿಭಜನ ಸಂಧಿಯಲ್ಲಿ ಹೀಗಿದೆ: ಕಾರುಣಿಕ ಹರಿ ತನ್ನೊಳಿಪ್ಪ ಅಪಾರ ಸ್ವಾತಂತ್ರ್ಯ ಗುಣದಿ 400 ತೆಗೆದು, ಒಟ್ಟಾರೆ ಗುಣದ ಪೈಕಿ 400 ಹೊರಗೆ ತೆಗೆದ. ಆ 400 ಹೊರಗೆ ತೆಗೆದು 67 ಕಾಲು ಇದನ್ನು ಮೊದಲೇ ತನ್ನ ಹೆಂಡತಿ ಕೊಟ್ಟ. 132 ಮುಕ್ಕಾಲು ಇದನ್ನ ತನ್ನ ಶರೀರದೊಳಗೆ ತಾನಿಟ್ಕೊಂಡ. ಇದರಲ್ಲಿ ಹಿಂದೆ ಬಂದಿತ್ತು, ಸುಮ್ಮನೆ ಇನ್ನೊಂದ್ಸರಿ ಓದಿದೆ. ಈ 400 ಪೈಕಿ 67.25 ತೆಗೆದ್ರೆ, ಲಕ್ಷ್ಮೀದೇವಿ ಕೊಟ್ಟಿದ್ದನ್ನು ತೆಗೆದ್ರೆ 332.75 ಉಳಿತು. ಆ 332.75ರಲ್ಲಿ ತಾನು 132.75 ಇಟ್ಕೊಂಡ. ಇನ್ನು 200 ಉಳಿತು. ಆ 200ಕ್ಕೆ ಮತ್ತು ಮುಂದಿನ ಪದ್ಯಗಳಲ್ಲಿ ದಾಸರು ಅಲ್ಲಿ ವ್ಯವಸ್ಥೆ ಹೇಳಿದ್ದಾರೆ. ಅದೆಲ್ಲ ಈ ವಿಷ್ಣು ರಹಸ್ಯ ಇತ್ಯಾದಿ ಕೆಲವು ಬೇರೆ ಬೇರೆ ಪುರಾಣಗಳಲ್ಲಿ ಬಂದಂಥ ವರ್ಣನೆ. ಅದು ವಿಷ್ಣು ರಹಸ್ಯದ ಶ್ಲೋಕಗಳನ್ನು ಅಲ್ಲಿ ಕೊಡ್ತಾರೆ. 200 ಉಳಿತಲ್ಲ, 400 ಪೈಕಿ 200 ವ್ಯವಸ್ಥೆ ಆಯಿತು, ಇನ್ನು 200 ಇದೆ. ಆ 200ರಲ್ಲಿ ಚತುರ್ಮುಖ ಬ್ರಹ್ಮನಿಗೆ 52 ಕೊಟ್ಟ, ವಾಯುದೇವರಲ್ಲಿ 48, ರುದ್ರನಿಗೆ 20, ಇಂದ್ರಕಾಮರಲ್ಲಿ ಇಬ್ಬರಲ್ಲೂ ಸೇರಿ 15, ತತ್ವಾಭಿಮಾನಿ ಇತರ ದೇವತೆಗಳಲ್ಲಿ 10, ಮತ್ತೆ ಸಕಲ ಜೀವರಲ್ಲಿ 10, ಮತ್ತೆ ಕಲಿ ಮೊದಲಾದ ದೇವತೆಗಳಲ್ಲಿ 45. ಅಂದ್ರೆ ಅಲ್ಲಿ ಏನು 400 ಅಂತ ಬಂದಿತ್ತಲ್ಲ, ಆ 400ರಲ್ಲಿ 200ಕ್ಕೆ ಲಕ್ಷ್ಮೀದೇವಿಗೆ ಮತ್ತು ಪರಮಾತ್ಮನಲ್ಲಿ ವ್ಯವಸ್ಥೆ. ಇನ್ನು 200 ಏನಿತ್ತಲ್ಲ, ಆ 200ಕ್ಕೆ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಉಳಿದ ದೇವತೆಗಳಲ್ಲಿ ವ್ಯವಸ್ಥೆ. ಅಲ್ಲಿ ಹಿಂದೆ ಆ ಥರ ಬಂದಿತ್ತು. ಅದನ್ನೇ ದಾಸರು ಇಲ್ಲಿ ಏನು ಮಾಡಿದ್ರು, 400, 200, 100 ಅಂತ ಹೇಳದೇನೆ ಒಟ್ಟಾರೆ ಸ್ವಾತಂತ್ರ್ಯವನ್ನು ಅರ್ಧ ಭಾಗ ಮಾಡಿದ. ಆ ಅರ್ಧದಲ್ಲಿ ಮತ್ತೆ 4 ಭಾಗ ಮಾಡಿದ. ಆ 4ರಲ್ಲಿ ಮತ್ತೆ ಅದನ್ನು 100 ಭಾಗ ಮಾಡಿದ. ಅದನ್ನು 52 ಗುಣಿಸಿದ ಅಂತ ಹೇಳಿದ. ಇದಕ್ಕೆಲ್ಲದಕ್ಕೂ ಗುಣಾಕಾರ ದೃಷ್ಟಿಯಿಂದ ನೋಡಿದರೆ, ಲೆಕ್ಕಾಚಾರ ದೃಷ್ಟಿಯಿಂದ ನೋಡಿದರೆ, ಮತ್ತು ಆಯಾ ದೇವತೆಗಳಿಗಿರೋ ತಾರತಮ್ಯ ನೋಡಿದರೆ ಆ ಅಂತರ ಅಷ್ಟೇ, ಅದೇನು ವ್ಯತ್ಯಾಸ ಆಗೋದಿಲ್ಲ. ಇದು ಹಿಂದೆ ಭಾರತೀಯ ಸರಸ್ವತಿಯರದ್ದು ಬರಲಿಲ್ಲ,
ಇಲ್ಲಿ ಭಾರತೀಯ ಸರಸ್ವತಿ ಅಂತ ಬಂತಷ್ಟೇ, ಇದೇ ವ್ಯತ್ಯಾಸ. ಪುಣ್ಯಕರ್ಮಕ್ಕೆ ಸಹಾಯವಾಗುವ ಧನ್ಯರಿಗೆ ಕಲ್ಯಾದಿ ದೈತ್ಯರ ಪುಣ್ಯ ಫಲಗಳ ನೀವ, ದಿವಿಜರ ಪಾಪಕರ್ಮ ಫಲ ಅನ್ಯಕರ್ಮವ ಮಾಳ್ಪರಿಗೆ ಆನುಗುಣ್ಯ ಜನರಿಗೆ ಕೊಡುವ ಬಹುಕಾರುಣ್ಯ ಸಾಗರ ಈ ತೆರದಿ ಭಕ್ತರನ್ನು ಸಂತೈಪ. ಭಗವಂತ ಹೇಗೆ ಜನರನ್ನು ನೋಡ್ತಾನೆ ಅಂದರೆ, ಪುಣ್ಯಕರ್ಮವನ್ನ ನಾವು ಮಾಡ್ತಿರ್ಬೇಕು, ನಾವು ಮಾಡಿದರೆ ನಮ್ಮನ್ನು ಕಾಪಾಡ್ತಾನೆ. ಮತ್ತೆ ನಾವು ಮಾಡೋರಿಗಷ್ಟೇ ಅಲ್ಲ, ಇನ್ನೊಬ್ರು ಯಾರು ಪುಣ್ಯಕರ್ಮ ಮಾಡ್ತಿದ್ರೆ ಅವರಿಗೂ ಸ್ವಲ್ಪ ನೆರವಾಗಬೇಕು, ಅವರಿಗೂ ಭಗವಂತನ ಅನುಗ್ರಹ ಇದ್ದೇ ಇದೆ. ದೇವತೆಗಳೇನಾದರೂ ಸಜ್ಜನರೇನಾದರೂ ಪಾಪಕರ್ಮ ಮಾಡಿದ್ರೆ ಅದನ್ನ ಆ ಪಾಪಕರ್ಮನೆಲ್ಲ ದುರ್ಜನರಾದಂಥ ದೈತ್ಯರಿಗೆ ಒಯ್ದು ತಲುಪಿಸ್ತಾನೆ. ಅವರೇನಾದರೂ ಸತ್ಕರ್ಮ ಮಾಡಿದ್ರೆ ಆ ಸತ್ಕರ್ಮದ ಫಲವನ್ನೆಲ್ಲ ದೇವತೆಗಳಿಗೆ ತಲುಪಿಸ್ತಾನೆ. ಇದು ಅವನ ವ್ಯವಸ್ಥೆ. ಪುಣ್ಯಕರ್ಮಕ್ಕೆ ಸಹಾಯವಾಗುವ, ಸಹಾಯ ಅಂತ ಹ್ರಸ್ವ ಇದೆ, ಅದು ವಸ್ತುತಃ ಸಹಾಯ. ಈ ಛಂದಸ್ಸಿನ ನಡೆಗೆ ಅನುಗುಣವಾಗಿ ಸಹ ಅಂತ ಹ್ರಸ್ವ ತಗೊಂಡಿರ್ತಾರೆ ದಾಸರು. ಪುಣ್ಯಕರ್ಮಕ್ಕೆ ಸಹಾಯವಾಗುವ ಧನ್ಯರಿಗೆ ಕಲ್ಯಾದಿ ದೈತ್ಯರ ಪುಣ್ಯ ಫಲಗಳ ನೀವ, ಕಲಿ ಮೊದಲಾದ ದೈತ್ಯರು ಮಾಡಿದ ಪುಣ್ಯವನ್ನೆಲ್ಲ ಇವ್ರಿಗೆ ಕೊಡ್ತಾನೆ. ದಿವಿಜರ ಪಾಪಕರ್ಮ ಫಲ ಅನ್ಯಕರ್ಮವ ಮಾಳ್ಪರಿಗೆ. ದಿವಿಜರು ಒಂದು ದೇವತೆಗಳು. ಆ ದೇವತೆಗಳು ಏನಾದ್ರು ಸತ್ಕರ್ಮ ಮಾಡಿರ್ತಾರಲ್ಲ ಅದನ್ನೆಲ್ಲ ಅನ್ಯಕರ್ಮವ ಮಾಳ್ಪರಿಗೆ, ದುಷ್ಟ ಕೆಲಸ ಮಾಡುವಂಥ ದೈತ್ಯರಿಗೆ ದೇವತೆಗಳು ಮಾಡುವಂಥ ತಪ್ಪು ಕೆಲಸ ಎಲ್ಲ ಅಲ್ಲಿ ಹೋಗಿ ಸೇರ್ತದೆ. ಇದು ಆ ಭಗವಂತನ ವ್ಯವಸ್ಥೆ. ಆನುಗುಣ್ಯ ಜನರಿಗೆ ಕೊಡುವ, ಇದಕ್ಕನುಸಾರವಾಗಿ ಹೀಗೆಲ್ಲ ಆತ ತನ್ನ ಭಕ್ತರನ್ನ ಮತ್ತೆ ತನ್ನ ದ್ವೇಷಿಸುವಂಥವ್ರನ್ನ ನೋಡ್ಕೊಳ್ತಾನೆ. ಬಹು ಕಾರುಣ್ಯ ಸಾಗರ ಈ ಚರದಿ ಭಕ್ತರನ್ನು ಸಂತೈಪ. ಹೀಗೆ ಎಲ್ಲ ಭಕ್ತರನ್ನು ಕೂಡ ಆತ ಸಂತೈಸ್ತಾನೆ, ಕಾಪಾಡ್ತಾನೆ. ನಿರುಪಮಗೆ ಸಮರುಂಟು ಎಂದು ಉಚ್ಚರಿಸುವವ, ತದ್ಭಕ್ತರೊಳು ಮತ್ಸರಿಸುವವ, ಗುಣಗುಣಿಗಳಿಗೆ ಭೇದ ಪೇಳುವವ, ದರ ಸುದರ್ಶನ ಊರ್ಧ್ವಪುಂಡ್ರವ ಧರಿಸಿದವರೊಳು ದ್ವೇಷಿಸುವ, ಹರಿಚರಿತೆಗಳ ಕೇಳದಲೇ ಲೋಗರ ವಾರ್ತೆ ಕೇಳುವವ. ಏನು ಕೆಲವು ಇಂಥವರೆಲ್ಲ ಯಾರು ಅಂದ್ ಮುಂದೆ ಹೇಳ್ತಾರೆ ದಾಸರು, ಇವರೆಲ್ಲ ದೈತ್ಯರು. ಇಲ್ಲಿ ಕೆಲವು ಪಟ್ಟಿಗಳನ್ನು ಕೊಡ್ತಾರೆ, ಗುಣಲಕ್ಷಣಗಳು, ಅದು ನೋಡಿ ತಿಳ್ಕೋಬಹುದು. ಆದರೆ ಆಕಸ್ಮಿಕವಾಗಿ ಮೇಲ್ನೋಟಕ್ಕಿಂತ ಮಾಡುವವರು ಜೀವಕ್ಕೆ ಅಂಟಿ ಮಾಡ್ತಿರೋದಿಲ್ಲ, ತಪ್ಪು ತಿಳುವಳಿಕೆ ಮಾಡ್ತಿರ್ತಾರೆ, ಮುಂದೆ ಸುಧಾರಣೆ ಮಾಡ್ಕೊತಿರ್ತಾರೆ. ಅಂಥವ್ರಿಗೆಲ್ಲ ಇವನ್ನ ಅವಲಂಬಿಸಬಾರ್ದು, ಇದನ್ನ ಹಚ್ಚಬಾರದು. ಯಾರು ಅಂತಂದ್ರೆ, ನಿರುಪಮನಾದಂತಹ ಭಗವಂತನಿಗೆ ಸಮಾನರು ಯಾರಾದರೂ ಇದ್ದಾರೆ ಅಂತ ತಿಳ್ಕೊಳ್ಳೋದು. ವಸ್ತುತಃ ಭಗವಂತನಿಗೆ ಸಮಾನರಾದವರು ಯಾರೂ ಇಲ್ಲ. ಅಂತಹ ಭಗವಂತನಿಗೆ ಸಮಾನರಾದಂಥ ಮತ್ತೊಂದು ಶಕ್ತಿ ಜಗತ್ತಿನಲ್ಲಿದೆ ಅಂತ ತಿಳ್ಕೊಳ್ಳುವವರು. ಎಂದು ಉಚ್ಚರಿಸುವವ, ಬಾಯಿಂದನೂ ಆಡಬಾರ್ದು. ತದ್ಭಕ್ತರಳು ಮತ್ಸರಿಸುವವ, ಭಗವಂತನ ಭಕ್ತರ ಬಗ್ಗೆ ಯಾವುದೇ ರೀತಿಯಾದ ಮಾತ್ಸರ್ಯ ಇರಬಾರ್ದು ಯಾವತ್ತೂ ಕೂಡ ಅಂಥವರು. ಮತ್ತೆ ಗುಣಿಗಳಿಗೆ ಭೇದವ ಪೇಳುವವ, ಭಗವಂತನ ಗುಣಗಳೇನಿವೆ ಸುಮ್ಮನೆ ನಮ್ಮಂತೆ ಯಾವಾಗ ಒಂದ್ಸರಿ ಬಂದದ್ದು ಮತ್ತು ಹೋಗುವಂಥವು. ಭಗವಂತನ ಗುಣಗಳು ಬೇರೆ, ಭಗವಂತನ ಸ್ವರೂಪ ಬೇರೆ. ಈಗ ಯಾರು ಭಾವಿಸ್ತಿರ್ತಾರೆ ಅವರು ಅದು ಶಾಸ್ತ್ರದ ತಾತ್ಪರ್ಯಕ್ಕೆ ವಿರುದ್ಧವಾಗಿ ತಿಳ್ಕೊಳ್ಳುವರು ಅಂತ ಅರ್ಥ. ದರ ಸುದರ್ಶನ ಊರ್ಧ್ವಪುಂಡ್ರವ ಧರಿಸಿದವರಳು ದ್ವೇಷಿಸುವ. ದರ ಅಂದ್ರೆ ಶಂಖ, ಸುದರೀಶನ ಅಂತಿದೆ ಮತ್ತು ಸುದರ್ಶನ ಅಂತ 4 ಅಕ್ಷರದಿಂದ ಶಬ್ದ ಇದೆ. ಅದನ್ನ ಸುದರೂಷನ ಅಂತ ಹೀಗೆ ಆಗಬೇಕು. ಅಲ್ಲಿ ಸುದರಿ ಬದಲಾಗಿ ರೂ ಇದ್ರೆ ಒಳ್ಳೇದು. ಸಾಮಾನ್ಯವಾಗಿ ದರ್ಶನ ಅಂತ ದರುಶನ ಕೊಡೋ ಭಗವಂತ ಅಂತ ಕನ್ನಡದಲ್ಲಿ ತಗೋತಿರ್ತಾರಲ್ಲ, ಹಾಗೆ ಸುಧರು ಅಂತಿದ್ರೆ ಒಳ್ಳೇದಂತ ಕಾಣಿಸ್ತದೆ. ಇಲ್ಲೆಲ್ಲ ಕಡೆ ಸುಧರಿ ಅಂತಾನೆ ಕಾಣಿಸ್ತದೆ. ಇರ್ಲಿ, ಇದ್ರೆ ತಿದ್ಕೊಳ್ಬೇಕಾಗಿಲ್ಲ, ಯಾಕಂದ್ರೆ ಎಲ್ಲ ಕಡೆ ಹಾಗೆ ಇದೆ. ಆದರೆ ನಾವು ಕೇಳಿದ್ದು ಸುದರುಶನ ಇರ್ಲಿ. ಅಂತೂ ಶಂಖಾಚಕ್ರ ಊರ್ಧ್ವಪುಂಡ್ರ ಇವೆಲ್ಲ ಭಗವಂತನ ಚಿಹ್ನೆಗಳು. ಇದನ್ನ ಯಾರು ಧಾರಣೆ ಮಾಡಿರ್ತಾರೆ ಅಂಥವ್ರ ಬಗ್ಗೆ ದ್ವೇಷ ಮಾಡುವಂಥವ. ಮತ್ತೆ ಮುಖ್ಯವಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಹರಿಚರಿತೆಗಳ ಕೇಳದೆ, ಭಗವಂತನ ಚರಿತ್ರೆಗಳನ್ನ ಕೇಳಲಿಕ್ಕೆ ಇವನಿಗೆ ಮನಸ್ಸಿಲ್ಲ, ಲೋಕರ ವಾರ್ತೆಗಳನ್ನು ಕೇಳ್ತಾನೆ. ಜಗತ್ತಿನ ಹಾಳು ಹರಟೆ ಬಗ್ಗೆ ಯಾರು ಆಸಕ್ತಿ ತೋರಿಸ್ತಾರಲ್ಲ ಇವರೆಲ್ಲರೂ ಕೂಡ ದೈತ್ಯರು ಅಂತ ಮುಂದೆ ತೋರಿಸ್ತಾರೆ. ತಾತ್ಪರ್ಯ ನಿರ್ಣಯದಲ್ಲೂ ಅದು ಬಂದಿದೆ. ಜೀವಾಭೇದೋ ನಿರ್ಗುಣತ್ವಂ ಅಪೂರ್ಣ ಗುಣತಾ ತಥಾ. ಜೀವ ಪರಮಾತ್ಮ ಇಬ್ಬರನ್ನು ಅಭಿನ್ನರು ಅಂತ ತಿಳ್ಕೊಳ್ಳೋದು, ಭಗವಂತ ನಿರ್ಗುಣ ಅಂತ ತಿಳ್ಕೊಳ್ಳೋದು, ಭಗವಂತನ ಗುಣಗಳು ಪೂರ್ಣ ಅಲ್ಲ ಅಂತ ತಿಳ್ಕೊಳ್ಳೋದು, ಸಾಮ್ಯ ಅದಕ್ಕೆ ಭಗವಂತನಿಗೆ ಸಮಾನರಾದವರಿದ್ದಾರೆ ಅಂತ ತಿಳ್ಕೊಳ್ಳೋದು ಅಥವಾ ಭಗವಂತನಿಗಿಂತ ಹೆಚ್ಚಿನವರಿದ್ದಾರೆ ಅಂತ ತಿಳ್ಕೊಳ್ಳೋದು, ಇದೆಲ್ಲ
ಮತ್ತು ಭಗವಂತನ ಅವತಾರ ಅಲ್ಲದೇ ಇದ್ದದನ್ನು ಭಗವಂತನ ಅವತಾರ ಅಂತ ತಿಳ್ಕೊಳ್ಳೋದು, ಭಗವಂತನ ಅವತಾರ ಹೌದಾದನ್ನು ಅಲ್ಲ ಅಂತ ತಿಳ್ಕೊಳ್ಳೋದು, ಇದೆಲ್ಲ ಭಗವಂತನಿಗೆ ನಾವು ವಿರೋಧ ಒಡ್ಡಿದಂತೆ ಅಂತ ಹೇಳ್ತಾರೆ. ಇದಕ್ಕೆ ಭಗವದ್ಗೀತಾದಲ್ಲಿ 16ನೇ ಅಧ್ಯಾಯದಲ್ಲಿ ಒಂದಿಷ್ಟು ವಿವರಣೆ ಇದೆ. ಗೀತಾ ತಾತ್ಪರ್ಯದಲ್ಲಿ ಅದಕ್ಕೊಂದು ಸ್ಪಷ್ಟನೆಯನ್ನು ಕೂಡ ಆಚಾರ್ಯ ಹೇಳ್ತಾರೆ, ಅದನ್ನು ನೋಡ್ಬೇಕು ನಾವು. ಅಲ್ಲಿ 16ನೇ ಅಧ್ಯಾಯ ಅಂತಂದ್ರೆ ದೈವಾಸುರ ಸಂಪದ್ ವಿಭಾಗ ಯೋಗ ಅಂತ ಕೆಲವು ಕಡೆ ಅದನ್ನು ಕರೀತಾರೆ. ವಸ್ತುತಃ ಮಹಾಭಾರತವನ್ನ ವೇದವ್ಯಾಸನ ರಚನೆ ಮಾಡಿದಾಗ ಆ ಭಗವದ್ಗೀತೆಗೆ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಹೆಸರೇನು ಕೊಟ್ಟಿಲ್ಲ. ಅರ್ಜುನ ವಿಷಾದ ಯೋಗ ಇಂಥ ಎಲ್ಲ ಹೆಸರುಗಳನ್ನ ಅವ್ರೇನು ಕೊಟ್ಟಿಲ್ಲ. ಮುಂದೆ ಯಾರ್ಯಾರೋ ಎಡಿಟ್ ಮಾಡೋರೆಲ್ಲ ಅಂತ ಹೆಸರುಗಳನ್ನ ಕೊಟ್ಟಿದ್ದಾರೆ. ಹೆಸರುಗಳಿಗೇನು ಮಹತ್ವ ಇಲ್ಲ. ಅದು ಕೆಲವರು ಇದನ್ನ ದೈವಾಸುರ ಸಂಪದ್ ವಿಭಾಗ ಯೋಗ ಅಂತ ಕರೀತಾರೆ. ದೈವಿ ಸಂಪತ್ತು ಅಂದ್ರೆ ಏನು, ಆಸುರಿ ಸಂಪತ್ತು ಅಂದ್ರೆ ಏನು ಅದೆಲ್ಲ ವರ್ಣನೆ ಮಾಡ್ತಾರೆ. ಅಲ್ಲಿ ಒಂದು ಕಡೆ ಈ ಆ ದೈವಿ ಸಂಪತ್ತು ಆಸುರಿ ಸಂಪತ್ತು ಅದನ್ನ ಆ 24ನೇ ಶ್ಲೋಕ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತು ಮಿಹಾರ್ಹಸಿ ಅಂತ 24ನೇ ಶ್ಲೋಕ. ಅದಕ್ಕೆ ಭಾಗವತ ತಾತ್ಪರ್ಯ ಹೀಗಿದೆ. ಅದು ಬ್ರಹ್ಮವೈವರ್ತ ಪುರಾಣದ ಕೆಲವು ಶ್ಲೋಕಗಳ ಉದ್ಧರಣೆ. ಏತಿ ಮಾನೇನ ಮನ್ಯಂತೆ ಪರಮೇಶೋಹಮಿತ್ಯಪಿ, ನಾನೇ ಪರಮಾತ್ಮ ಅಂತ ತಿಳ್ಕೊಂಡ್ಬಿಡ್ತಾರೆ ಅಂತ ದುರಹಂಕಾರ ಪಡ್ತಿರ್ತಾರೆ ಕೆಲವರು. ಮತ್ತೆ ಈ ಜಗತ್ತು ಪರಮಾತ್ಮನಿಂದ ಸೃಷ್ಟವಾದದ್ದಲ್ಲ ಅಂತ ತಿಳ್ಕೋತಾರೆ. ಮಿಥ್ಯಾತ್ವಾತ್ ನೇಶ್ವರೋಸ್ಯಾಸ್ತಿ ಪರೇಭ್ಯೋ ನಚ ಜಾಯತೆ, ಈ ಜಗತ್ತನ್ನು ಪರಮಾತ್ಮ ಹುಟ್ಟಿಸಿಲ್ಲ ಅಂತ ತಿಳ್ಕೋತಾರೆ. ಸ್ವಸ್ಮಿನ್ನಪಿ ತಥಾ ಅನ್ಯಸ್ಮಿನ್ ನಿಯಂತ ಅನ್ಯ ಇತೀರಿತೆ, ನಮಗಾಗಲಿ ಮತ್ತು ಉಳಿದವರೆಲ್ಲರಿಗಾಗಲಿ ನಿಯಾಮಕನಾದೊಬ್ಬ ಭಗವಂತ ಇದ್ದಾನೆ ಅಂತ ಯಾರಾದರೂ ಸಜ್ಜನರು ಹೇಳಿದರೆ ಅವ್ರಿಗೆ ಇದನ್ನು ಸಹಿಸಲಿಕ್ಕಾಗೋದಿಲ್ಲ. ನಮ್ಮನ್ಯಾರೋ ಭಗವಂತ ನಿಯಂತ್ರಣ ಮಾಡುವನು, ಅವನ ಶಕ್ತಿ ಅಂತದ್ದು ಅಂತ ಆ ಭಗವಂತನನ್ನೇ ತಿರಸ್ಕಾರ ಮಾಡ್ತಾರೆ. ಸರ್ವೇ ಯಾಂತಿ ಅಧರಂ ತಮಃ, ಇವರೆಲ್ಲ ದುರ್ಗತಿಗೆ ಹೋಗ್ತಾರೆ. ಅಯೋಗ್ಯೇಶತ್ವ ಕಾಮಾಚ್ಚ ಲೋಭಾಚಾತ್ಮ ಸಮರ್ಪಣೆ, ಅವರು ತಾವೇನು ಕರ್ಮಗಳನ್ನು ಮಾಡಿದ್ರು ಕೂಡ ಆ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಇಂಥ ದುರ್ಲೋಭ ಅವರಿಗೆ, ಮತ್ತೆ ದುಷ್ಟತನ, ಈ ಎಲ್ಲ ಕಾರಣದಿಂದ ಭಗವಂತನಲ್ಲಿ ದ್ವೇಷ ಇರ್ತದೆ, ಭಗವಂತನ ಭಕ್ತರಲ್ಲಿ ದ್ವೇಷ ಇರ್ತದೆ. ಹಾಗಾಗಿ ಇವರಿಗೆ ಅಂಧಂತಮಸ್ಸು ದುರ್ಲಭ ಅಲ್ಲ, ಅಂದ್ರೆ ಬಹಳ ಸುಲಭ. ಅಂಧಂತಮಸ್ಸಿಗೆ ಹೋಗೋದು ಇವ್ರಿಗೆ ಬಹಳ ಸುಲಭ. ಅದಕ್ಕೆ ನಾನು ಹಿಂದೆ ಎಷ್ಟೋ ಸಲ ಹೇಳ್ತಿದ್ದೆ, ಮೋಕ್ಷಕ್ಕೆ ಹೋಗೋದು ಎಷ್ಟು ಕಷ್ಟವೋ ಅಂಧಂತಮಸ್ಸಿಗೆ ಹೋಗೋದು ಅಷ್ಟೇ ಕಷ್ಟ. ಭಗವಂತನ ಭಕ್ತರನ್ನ ಪರಿಪರಿಯಾಗಿ ದ್ವೇಷಿಸಬೇಕು. ಆ ಭಗವಂತನ ಕುರಿತಾದ ಶಾಸ್ತ್ರಕ್ಕೆಲ್ಲ ವಿರೋಧ ತೋರಿಸ್ಬೇಕು. ಅಷ್ಟೆಲ್ಲ ಮಾಡಿದರೆ ಆತ ದುರ್ಗತಿಗೆ ಹೋಗ್ತಾನೆ ಹೊರತು ಸಾಧಾರಣ ಆದವರು ಯಾರು ಕೂಡ ದುರ್ಗತಿಗೆ ಹೋಗೋದಿಲ್ಲ. ಇದು ಆ ಬ್ರಹ್ಮವೈವರ್ತ ಪುರಾಣದಲ್ಲಿ ಬಂದಿರುವಂಥ ಕೆಲವು ಶ್ಲೋಕಗಳು. ಕೆಲವೊಂದು ಬಾರಿ ದೇವತೆಗಳಾದವರು, ಅಲ್ಲೊಂದು ಇವತ್ತು ಓದ್ಬೇಕು ಆ ಶ್ಲೋಕವನ್ನು, ಇದು ಬ್ರಹ್ಮವೈವರ್ತ ಪುರಾಣದ್ದೇ. ದೇವಾಸುರ ನರತ್ವಾದ್ಯಾಹ ಜೀವಾನಾಂತು ನಿಸರ್ಗತಃ ನಿಸರ್ಗೋ ನಾಣ್ಯಥೈತೇಷಾಂ ಕೇನಚಿತ್ ಕ್ವಚಿದೇವವಾ ದೇವಾ ಶಾಪಬಲಾದೇವ ಪ್ರಹ್ಲಾದಾದಿತ್ವ ಆಗತಾಹ. ಪ್ರಹ್ಲಾದನ ಇವತ್ತು ನೆನಪು ಮಾಡ್ಕೊಳ್ಳೋದು. ಯಾಕೆಂತಂದ್ರೆ ಕೆಲವು ಜೀವರು ಸಜ್ಜನರು, ಕೆಲವು ಜೀವರು ದುರ್ಜನರು, ಕೆಲವರು ಇಬ್ಬರು ನಡುವಿರುವಂಥವ್ರು, ಹೀಗೆಲ್ಲ ಇದ್ದಾರಲ್ಲ. ಇವೆಲ್ಲ ಸ್ವಾಭಾವಿಕವಾದ್ದು. ಭಗವಂತನು ಇದನ್ನೇನು ಮಾಡಿಲ್ಲ, ಪಕ್ಷಪಾತದಿಂದ ಇದನ್ನು ಮಾಡಿಲ್ಲ. ಅವೆಲ್ಲ ಸ್ವಾಭಾವಿಕವಾದ್ದು. ಒಂದು ವೇಳೆ ದೇವತೆಗಳು ಕೆಲವು ದೇವತೆಗಳು, ಪ್ರಹ್ಲಾದ ಮೊದಲಾದ ದೇವತೆಗಳು ಶಾಪದಿಂದ ಏನಾದರೂ ಅಸುರರಾದರೆ ಆ ಅಸುರತ್ವ ಅಂತಂದ್ರೆ ಅವರಿಗೆ ಸ್ವಾಭಾವಿಕ ಅಲ್ಲ. ಅಲ್ಲಿ ಅಸುರತ್ವ ಅಂತಂದ್ರೆ ದೈಹಿಕವಾದ ಅಸುರತ್ವ. ಅದು ಆ ದೇಹದಿಂದ ಅವರು ರಾಕ್ಷಸರಾಗಿದ್ದರೂ ಕೂಡ ಮುಂದೆ ಆ ಅಸುರತ್ವವನ್ನು ಪರಿಹಾರ ಮಾಡಿಕೊಂಡು ದೇವತೆಗಳಾಗಿಬಿಡ್ತಾರೆ. ಸ್ವಭಾವತಃ ಅವರು ದೇವತೆಗಳೇ. ಆದರೆ ಸ್ವಭಾವತಃ ಕೂಡ ದೈತ್ಯರಾದವರು ಕೆಲವರಿದ್ದಾರೆ, ಅವರಿಗೆ ಉದ್ಧಾರ ಇಲ್ಲ. ದೈಹಿಕವಾಗಿ ಒಂದು ವೇಳೆ ಅಸುರನಾದರೂ ಮತ್ತೇನೋ ಆದರೂ ಕೂಡ ಒಂದಲ್ಲ ಒಂದು ಕಾಲದಲ್ಲಿ ಅದಕ್ಕೆ ಒಂದು ಕ್ಷಮೆ ಇದೆ, ಉದ್ಧಾರ ಇದೆ. ಪ್ರಹ್ಲಾದಾದಿತ್ವ ಆಗತಾಹ ಅತಃ ಪುನಶ್ಚ ದೇವತ್ವಂ ತೇ ಯಾಂತಿ ನಿಜಮೇವತ್ತು. ಒಂದು ಬಾರಿ ಶಾಪಾದಿಗಳಿಂದ ದೈತ್ಯರಾದರೂ ಕೂಡ ಮುಂದೆ ಭಗವಂತನ ವರದಿಂದ ದೇವತೆಗಳಾಗಿಬಿಡ್ತಾರೆ ಅವರು ಅಂತ ಪ್ರಹ್ಲಾದನ ಬಗ್ಗೆ ಹೇಳಿದ ಮಾತದು. ಆ ಪ್ರಹ್ಲಾದ ಶಂಕುಕರ್ಣ ಅಂತ ಒಬ್ಬ ಹೆಸರಿನ ದೇವತೆಯಾಗಿದ್ದ. ಅವನು ಚತುರ್ಮುಖ ಬ್ರಹ್ಮನ ಆ ಒಂದು ಪೂಜೆಯಲ್ಲಿ ಸ್ವಲ್ಪ ಆಲಸ್ಯ ಮಾಡಿದ.
ಹಾಗಾಗಿ ದೈತ್ಯನಾಗಿ ಹುಟ್ಟುವಂತ ಅವನಿಗೆ ಶಾಪ ಬಂದಿತ್ತು ಅಂತ ನಾವು ಕಥೆ ಕೇಳ್ತೀವಲ್ಲ, ಆ ಥರದ್ದು. ಏನು ಶಾಪ ಅಂತ ತಾತ್ಪರ್ಯದಲ್ಲಿ ಆಚಾರ್ಯ ಸ್ಪಷ್ಟವಾಗಿ ಹೇಳಲಿಲ್ಲ. ಅಂತೂ ಪ್ರಹ್ಲಾದನಿಗೆ ಮತ್ತು ಮೊದಲಾದವರಿಗೆ ಮೂಲತಃ ದೇವತೆಗಳಾದವರಿಗೆ ಒಂದು ಕಾರಣದಿಂದ ಆ ದೈತ್ಯತ್ವ ಬಂದಿತ್ತು. ಆದರೆ ಆ ದೈತ್ಯತ್ವ ಬಂದದ್ದು ಅವರಿಗೇನು ಕೆಟ್ಟದಾಗಲಿಲ್ಲ. ಯಾಕೆಂದ್ರೆ ದೈತ್ಯ ಕುಲ ಉದ್ಧಾರ ಆಗಲಿಕ್ಕೆ ಕಾರಣ ಇದು. ದೈತ್ಯರು, ದೈತ್ಯ ಬಾಲಕರು ಅವರೆಲ್ಲ ಉದ್ಧಾರ ಆಗಿ ಹೋದ್ರು ಅದರಿಂದ. ಹೇತುತ ಸ್ವನ್ಯಥಾಭಾವೋ ರಕ್ತತಾ ಸ್ಫಟಿಕೇತ ಕೆಲವು ಉದಾಹರಣೆ ಕೊಡ್ತಾರೆ. ಸ್ಫಟಿಕ, ಶುದ್ಧವಾದ ಸ್ಫಟಿಕ, ಅದರಲ್ಲಿ ಕೆಂಪು ಬಣ್ಣ ಏನಿಲ್ಲ. ಅದ್ರ ಮುಂದೆ ಒಂದು ಕೆಂಪು ಬಣ್ಣ ಒಂದು ದಾಸವಾಳ ಹೂ ತೊಗೊಂಡೋಗಿಟ್ರೆ ದಾಸವಾಳದ ಹೂವಿನ ಪ್ರತಿಬಿಂಬ ಆ ಸ್ಫಟಿಕದಲ್ಲಿ ಬೀಳ್ತದೆ. ದಾಸವಾಳ ಹೂ ತೆಗೆದ್ರೆ ಹೋಯ್ತು, ಕೆಂಪು ಬಣ್ಣ ಹೋಯ್ತು. ಈ ಥರ ಇದೆ, ತಾತ್ಕಾಲಿಕವಾದಿದ್ದಲ್ಲ, ತಾತ್ಕಾಲಿಕವಾದ್ದು ಹೋಗಿಬಿಡ್ತದೆ. ಮತ್ತು ಅದರಲ್ಲೂ ಎರಡು ಥರ. ಪ್ರಹ್ಲಾದ ದೈತ್ಯನಾಗಿ ಹುಟ್ಟಿದ್ರು ಕೂಡ ಶರೀರ ಮಾತ್ರ ದೈತ್ಯವಾಗಿತ್ತು. ಅವನ ಸ್ವಭಾವಕ್ಕೇನು ಸಮಸ್ಯೆ ಆಗಿರಲಿಲ್ಲ. ಯಾಕೆಂದ್ರೆ ಭಗವಂತನ ಸ್ಮರಣೆ ಅವನ ತಲೆಯಲ್ಲಿ ಉಳಿದೇ ಇತ್ತು. ಇನ್ನೂ ಕೆಲವೊಂದು ಬಾರಿ ಇದಕ್ಕಿಂತ ವಿಪರೀತವಾದ ಶಾಪ, ವಿಪರೀತವಾದ ದುಷ್ಪರಿಣಾಮಗಳು ಆಗೋದಿದೆ. ದೈಹಿಕವಾಗಿ ದುಷ್ಟರಾಗೋದಲ್ಲದೇ ಮಾನಸಿಕವಾಗಿ ಕೂಡ ದುಷ್ಟರಾಗಿಬಿಡ್ತಾರೆ ಅವರು. ಅಲ್ಲಿರುವಾಗ ಓದು ಸಜ್ಜನರನ್ನು ಪೀಡಿಸೋದು, ಭಗವಂತನ ಕುರಿತಾದ ಜ್ಞಾನ ಮರೆಯಾಗೋದು, ಇಂಥವೆಲ್ಲ ಆಗುವಂಥ ಸಾಧ್ಯತೆ ಇರ್ತದೆ. ಅದಿನ್ನೂ ವಿಪರೀತ. ಪ್ರಹ್ಲಾದನಿಗೆ ಅದಾಗಿರಲಿಲ್ಲ ಅಂತ ಅನ್ನೋದನ್ನು ನೆನಪು ಮಾಡ್ಕೊಳ್ಬೇಕು. ಅಥೋ ನಿತ್ಯಶ್ಚ ನಾಪ್ಯೇಶಃ ಸ್ವಭಾವ ವಿನಿವರ್ತಕಃ ಕಿಂತು ಆಕ್ರಮ್ಯೈವತು ತಂ ತಿಷ್ಠೆ ದೇವಸರ್ಗಸ್ತಥೋ ಇತಿ ಅಶೋಚ್ಯ ಏವ ವಿಜ್ಞೇಯಃ ಮೋಕ್ಷ ಯೋಗ್ಯಃ ಹರೇಃ ಪ್ರಿಯಃ. ಆ ದೇವ ಏನೋ ಶಾಪಾಂತರದಿಂದ ಹೀಗಾಗಿದ್ರೂ ಕೂಡ ವಸ್ತುತಃ ಆತ ಮೋಕ್ಷ ಯೋಗ್ಯನಾಗಿರ್ತಾನೆ ಮತ್ತು ಹರೇಃ ಪ್ರಿಯನಾಗಿರ್ತಾನೆ. ಅದು ಮುಖ್ಯ. ಭಗವಂತನ ಬಹಳ ಪ್ರಿಯನಾಗಿರ್ತಾನೆ ಅಂತ ಆ ಭಗವದ್ಗೀತಾ 16ನೇ ಅಧ್ಯಾಯದಲ್ಲಿ ತಾತ್ಪರ್ಯದಲ್ಲಿ ಬ್ರಹ್ಮವೈವರ್ತ ಪುರಾಣವನ್ನು ಆಚಾರ್ಯರು ಉಲ್ಲೇಖ ಮಾಡಿದ್ದರು. ಹೀಗೆ ಇಲ್ಲಿ ಒಂದಿಷ್ಟು ಆ ದುಷ್ಟ ಸ್ವಭಾವ ಇದ್ದಂಥವ್ರು ಯಾರಿರ್ತಾರೆ ಅವರ ಕೆಲವು ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೊನೆಗೆ ಬಂದದ್ದು ಆ ಲೋಗರ ವಾರ್ತೆ ಕೇಳುವವ. ಭಗವಂತನ ಕುರಿತಾದ ಕಥೆಗಳನ್ನು ಕೇಳಲಿಕ್ಕೆ ಆಸಕ್ತಿ ತೋರಿಸೋದಿಲ್ಲ ಅವನು. ಕೇವಲ ಲೌಕಿಕವಾದ ಕೆಲಸಗಳಲ್ಲಿ ಆಸಕ್ತಿ ತೋರಿಸ್ತಾನೆ. ಅಷ್ಟೇ ಅಲ್ಲ, ಭಗವಂತನ ಭಕ್ತರನ್ನು ದ್ವೇಷಿಸ್ತಾನೆ. ಅಂಥವನು ದುಷ್ಟ, ದೈತ್ಯ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ಕ್ರೀಡಾ ವಿಲಾಸ ಸಂಧಿ ಅಥವಾ ಸರ್ವ ಸ್ವಾತಂತ್ರ್ಯ ಸಂಧಿ 25ನೇ ಸಂಧಿ ಕೆಲವು ಕಡೆ, 18ನೇ ಸಂಧಿ ಇನ್ನು ಕೆಲವು ಕಡೆ. ಅದರ 15ನೇ ಪದ್ಯ ಇದು ಸಮಾಪ್ತಿಯನ್ನು ಕಂಡಿದೆ. ಒಟ್ಟಾರೆ ಪದ್ಯಗಳಲ್ಲಿ 808ನೇ ಪದ್ಯ ಸಮಾಪ್ತಿಯನ್ನು ಕಂಡಿದೆ. ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿಗಳ 3 ರೂಪ ಪ್ರಹ್ಲಾದ ಅದರ ಸ್ಮರಣೆ ಕೂಡ ಮಾಡಿಕೊಂಡಿದ್ದೇವೆ. ಅದಷ್ಟೇ ಅಲ್ಲದೆ ಇವತ್ತು ಅಕ್ಷೋಭ್ಯತೀರ್ಥರ ಟೀಕಾಚಾರ್ಯ ಗುರುಗಳಾದಂಥ ಅಕ್ಷೋಭ್ಯತೀರ್ಥರ ಆರಾಧನಾ ಮಳಖೇಡದಲ್ಲಿ. ರಾಯರು, ಟೀಕಾಚಾರ್ಯರು ಮತ್ತು ಅಕ್ಷೋಭ್ಯತೀರ್ಥರು ಇವರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಗೀತಾ ಶ್ಲೋಕಗಳನ್ನು ಕೂಡ ನಾವು ಶ್ರವಣ ಮಾಡಿದ್ವಿ. ಬ್ರಹ್ಮವೈವರ್ತ ಪುರಾಣದ ಶ್ಲೋಕಗಳನ್ನು ಕೂಡ ಶ್ರವಣ ಮಾಡಿದ್ವಿ. ಬ್ರಹ್ಮವೈವರ್ತ ಪುರಾಣ ಅಂದರೆ ವೇದವ್ಯಾಸರು ರಚನೆ ಮಾಡಿದಂಥ ಪುರಾಣ, ಅದನ್ನೆಲ್ಲ ನೋಡಿದ್ವಿ. ಹಾಗೆ ಆ ಮಹಾಭಾರತ, ಬ್ರಹ್ಮವೈವರ್ತ ಪುರಾಣ ಮೊದಲಾದವುಗಳನ್ನು ರಚನೆ ಮಾಡಿದಂಥ ವೇದವ್ಯಾಸರಿಗಾದ ಭಗವಂತ, ಅವನಿಗೆ ಇದು ಅರ್ಪಿತ ಆಗಲಿ ಎನ್ನುವಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.